ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ತಂದೆ ತಾಯಿಯನ್ನು ಗೌರವಿಸು, ಇದು ದೇವರಾಜ್ಞೆ. ಎಂದಾಗ ದೇವರು ನಿನಗೆ ಅರಸುವರು ದೀರ್ಘಾಯಸ್ಸನ್ನು. ತಾಯಿಯನ್ನು ಗೌರವಿಸು, ಇದು ದೇವರಾಜ್ಞೆ. ಎಂದಾಗ ದೇವರು ನಿನಗೆ ಅರಸುವರು ದೀರ್ಘಾಯಸ್ಸನ್ನು. ತಂದೆ ತಾಯಿಯನ್ನು ಗೌರವಿಸು, ಇದು ದೇವರಾಜ್ಞೆ. ಎಂದಾಗ ದೇವರು ನಿನಗೆ ಅರಸುವರು ದೀರ್ಘಾಯಸ್ಸನ್ನು. ನವಮಾಸ ಹೊತ್ತವಳು ತಾಯಿ ತಾನೇ, ಗರ್ಭದಲ್ಲಿ ಪ್ರೀತಿಸಿದ್ದು ಅಮ್ಮ ತಾನೇ. ವೇದನೆಯಲ್ಲಿ ಎತ್ತವಳು ಮಾತೆ ತಾನೇ, ಮುದ್ದಿಟ್ಟು ಬೆಳೆಸಿದವಳು ಅಮ್ಮ ತಾನೇ. ಎದೆಯಾಲು ನಿನ್ನ ತಾಯಿಯ ರಕ್ತ ತಾನೇ, ಎದೆಯಾಲು ನಿನ್ನ ತಾಯಿಯ ರಕ್ತ ತಾನೇ. ತೋಳಲ್ಲಿ ಹೊತ್ತವಳು ಅಮ್ಮ ತಾನೇ, ತೋಳಲ್ಲಿ ಹೊತ್ತವಳು ಅಮ್ಮ ತಾನೇ. ತಂದೆ ತಾಯಿಯನ್ನು ಗೌರವಿಸು, ಇದು ದೇವರಾಜ್ಞೆ. ಎಂದಾಗ ದೇವರು ನಿಮಗೆ ಅರಸುವರು ದೀರ್ಘಾಯಸ್ಸನ್ನು. ನಿನ್ನ ಜನ್ಮಕ್ಕೆ ಕಾರಣ ತಂದೆ ತಾನೇ, ಸನ್ಮಾರ್ಗದಿ ಕಲಿಸಿದ್ದು ಅಪ್ಪ ತಾನೇ. ಮೊದಲಕ್ಷರ ನುಡಿದಿದ್ದು ಅಪ್ಪ ತಾನೇ, ನಿನಗಾಗಿ ದುಡಿದವರು ಅಪ್ಪ ತಾನೇ. ಕೈ ಹಿಡಿದು ನಡೆಸದ್ದು ಅಪ್ಪ ತಾನೇ, ಕೈ ಹಿಡಿದು ನಡೆಸಿದ್ದು ಅಪ್ಪ ತಾನೇ. ತಂದೆಯು ದೇವರ ಕೊಡುಗೆ ತಾನೇ, ತಂದೆಯು ದೇವರ ಕೊಡುಗೆ ತಾನೇ. ತಂದೆ ತಾಯಿಯನ್ನು ಗೌರವಿಸು, ಇದು ದೇವರಾಜ್ಞೆ. ಎಂದಾಗ ದೇವರು ನಿನಗೆ ಹರಿಸುವರು ದೀರ್ಘಾಯಸ್ಸನ್ನು.
ಹರಸುವರು ದೀರ್ಘಾಯಸ್ಸನ್ನು. ನಮ್ಮ ತಂದೆ ತಾಯಿ ನಮ್ಮ ಕುಟುಂಬವನ್ನು ಸಮರ್ಪಿತ ಒಂದು ಸ್ತುತಿ ಮಾಡುವ. ಹಾಲೆಲೂಯ 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 ಹಾಲೆಲೂಯ. ಒಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನ ನಿಮ್ ಚಿತ್ತದಂತೆ ನಡೆಸಬಾರಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬಾರಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬಾರಯ್ಯ. ಪವಿತ್ರಾತ್ಮರೇ 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 ಪವಿತ್ರಾತ್ಮರೇ, ಪರಿಶುದ್ಧ ದೇವರಾತ್ಮರೇ, ಪರಿಶುದ್ಧ ದೇವರಾತ್ಮರೇ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮರೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬಾರಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮರೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬಾರಯ್ಯ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪವಿತ್ರಾತ್ಮರೇ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪವಿತ್ರಾತ್ಮರೇ. ವೇದವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು, ವೇದವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು, ಬೆಳಕನ್ನು ನೀಡಿ ಆತ್ಮರೇ, ಬೆಳಕನ್ನು ನೀಡಿ ಆತ್ಮರೇ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮರೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬಾರಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮರೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬಾರಯ್ಯ. ಚಿಂತೆಯನ್ನು ಮರೆಯಲು, ಪ್ರಭುವನ್ನು ಸ್ತುತಿಸಲು ಕಲಿಸಿಕೊಡಿ ಪವಿತ್ರಾತ್ಮರೇ. ಚಿಂತೆಯನ್ನು ಮರೆಯಲು, ಪ್ರಭುವನ್ನು ಸ್ತುತಿಸಲು ಕಲಿಸಿಕೊಡಿ ಪವಿತ್ರಾತ್ಮರೇ. ಉಪಕಾರ ಸ್ಮರಿಸಲು, ಕೃತಜ್ಞತೆ ಮಾಡಲು, ಉಪಕಾರ ಸ್ಮರಿಸಲು, ಕೃತಜ್ಞತೆ ಮಾಡಲು ತಿಳಿಸಿಕೊಡಿ ಪಾವನಾತ್ಮರೇ, ತಿಳಿಸಿಕೊಡಿ ಪವಿತ್ರಾತ್ಮರೇ. ಪವಿತ್ರಾತ್ಮರೇ ಪವಿತ್ರಾತ್ಮರೇ, ಪರಿಶುದ್ಧ ದೇವರಾತ್ಮರೇ, ಪವಿತ್ರಾತ್ಮರೇ ಪವಿತ್ರಾತ್ಮರೇ, ಪರಿಶುದ್ಧ ದೇವರಾತ್ಮರೇ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮರೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬಾರಯ್ಯ.
ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮರೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬಾರೆಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮರೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬಾರೆಯ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಜೀವವುಳ್ಳ ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ದೇವಜನರೇ, ಒಂದು ನಿಮಿಷ ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಸರ್ವಶಕ್ತರು ಪ್ರೀತಿಮೆಯ ದೇವರೇ, ಆದಿಯಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿ ಅದರ ಮುಕುಟವಾಗಿ ಮನುಷ್ಯರನ್ನು ಸೃಷ್ಟಿಸಿದಿರಿ. ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿ ನೀವು ಭೂಲೋಕದಲ್ಲಿ ಹರಡಿಕೊಳ್ಳಿ, ಫಲಪ್ರದವಾಗಿ ಜೀವಿಸಿರಿ, ಮಕ್ಕಳನ್ನು ಹಡೆಯಿರಿ ಎಂಬುದಾಗಿ ವಾಗ್ದಾನ ಮಾಡಿದ್ದೀರಿ. ಪ್ರಭುವೇ, ನೀವು ಮಾಡಿದ ಈ ವಾಗ್ದಾನದ ಮೇರೆಗೆ ವಿವಾಹ ಬಂಧನದಲ್ಲಿ ಒಂದಾಗಿ ಕೌಟುಂಬಿಕ ಜೀವನಗಳನ್ನು ನಡೆಸುತ್ತಾ ಮಕ್ಕಳನ್ನು ಹಡೆದು ಪೋಷಿಸುವ ಕೃಪೆಯನ್ನು ಪಡೆದಿರುವ ಎಲ್ಲರಿಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ದಿನ ನೀವು ನೀಡಿರುವ ಮಕ್ಕಳನ್ನು ನಿಮ್ಮ ದೈವ ವಾಕ್ಯದ ಆಧಾರದಲ್ಲಿ ಪೋಷಿಸಲು, ಅವರನ್ನು ಮುನ್ನಡೆಸಲು ಬೇಕಾದ ಕೃಪೆಗಳನ್ನು ನಮ್ಮೆಲ್ಲರಿಗೂ ನೀಡಿರಿ. ಜೀವವುಳ್ಳ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ, ಆಮೆನ್. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತು ದೇವಜನರೇ, ಮೊದಲನೇದಾಗಿ ಯಾರೆಲ್ಲ ವಿವಾಹಿತರಿದ್ದೀರೋ, ಕುಟುಂಬ ಜೀವನವನ್ನು ನಡೆಸ್ತಾ ಇದ್ದೀರೋ, ನಿಮ್ಮೆಲ್ಲರಿಗೆ ನಾನು ಶುಭವನ್ನು ಕೋರುತ್ತೇನೆ. ಐ ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು. ಯಾಕೆಂತ ಹೇಳಿದ್ರೆ, ಈ ದಿನ ಒಂದು ಕೌಟುಂಬಿಕ ಜೀವನವನ್ನು ನಡೆಸಿ ಮಕ್ಕಳನ್ನು ಬೆಳೆಸುವುದು ಸಾಧಾರಣವಾದ ವಿಷಯವಲ್ಲ. ನೀವುಗಳು ಈ ಜವಾಬ್ದಾರಿಯನ್ನು ಒಪ್ಪಿಕೊಂಡಿದ್ದೀರಾ, ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ದಿನ ದೈವ ವಾಕ್ಯದೊಂದಿಗೆ ಸೇರಿ ನಿಮ್ಮೊಂದಿಗೆ ಈ ಮಕ್ಕಳ ಪೋಷಣೆಯ ಬಗ್ಗೆ, ಪೇರೆಂಟಿಂಗ್ ಆಫ್ ಕ್ಯಾಥಲಿಕ್ ಚಿಲ್ಡ್ರನ್, ಇದರ ಬಗ್ಗೆ ನಿಮ್ಮೊಂದಿಗೆ ಒಂದು 2 ವಿಷಯಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಬನ್ನಿ, ದೇವರ ಅನುಗ್ರಹಕ್ಕಾಗಿ, ದೇವರ ವಿವೇಚನ ಮತ್ತು ಸಮಾಲೋಚನೆಯ ಆತ್ಮದೊಂದಿಗೆ ನಾವು ಮುಂದೆ ಹೋಗೋಣ. ಕಥೋಲಿಕ ಧರ್ಮಸಭೆಯ ವಿವಾಹದ ಪ್ರಕಾರ 2 ಮುಖ್ಯ ಕರ್ತವ್ಯಗಳನ್ನು ಧರ್ಮಸಭೆ ವಿವಾಹದ ಮೂಲಕ ನಮಗೆ ನೀಡುತ್ತದೆ. ಒಂದು, ಸತಿಪತಿ ದಂಪತಿಗಳ ಅಭಿವೃದ್ಧಿ, ಅವರ ಜೀವನದ ಅಭಿವೃದ್ಧಿ, ವೆಲ್ ಬೀಯಿಂಗ್ ಆಫ್ ದ ಸ್ಪೌಸಸ್. ಎರಡನೇದಾಗಿ, ಧರ್ಮಸಭೆಗಾಗಿ ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿ. ಈ 2 ಜವಾಬ್ದಾರಿಗಳು ಇಲ್ಲದಿದ್ದಲ್ಲಿ ನಾವು ಒಬ್ಬ ಕಥೋಲಿಕ ಕ್ರೈಸ್ತರಾಗಿ ವಿವಾಹಿತರಾಗಿ ಜೀವಿಸಲು ನಮಗೆ ಅರ್ಹತೆ ಇಲ್ಲ. ಹೀಗಾಗಿ ಒಬ್ಬ ವ್ಯಕ್ತಿ ಪೋಷಕನಾಗುವುದು ಒಂದು ದೈವ ಕರೆಯಾಗಿದೆ. ಇದನ್ನು ನಾವು ಮರೆಯುವ ಹಾಗಿಲ್ಲ. ಕೀರ್ತನೆ 127 ದೇವರ ವಾಕ್ಯ 3 ಇದರಲ್ಲಿ ನಾವು ಈಗಿಂದು ಆಲಿಸುತ್ತೇವೆ. ಪ್ರಭುವಿನಿಂದ ಬಂದ ಸೊತ್ತು, ಪ್ರಭುವಿನಿಂದ ಬಂದ ಸೊತ್ತು ಪುತ್ರ ಸಂತಾನ, ಪುತ್ರ ಸಂತಾನ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, 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 ಹಾಲೆಲೂಯ. ಪ್ರಭುವಿನಿಂದ ಬಂದ ಸೊತ್ತು ಪುತ್ರ ಸಂತಾನ. ಆತ್ಮೀಯರೇ, ನಿಮ್ಮನ್ನು ಯಾರಾದರೂ ನಿಮ್ಮ ಮಕ್ಕಳಿರಬೇಕಾದ್ರೆ ಇದು ಯಾರು ಅಂತ ಕೇಳಿದರೆ ನೀವೇನು ಹೇಳ್ತೀರಾ? ಇದು ನನ್ನ ಮಗು, ನನ್ನ ಮಗಳು, ನನ್ನ ಮಗ ಅಂತ. ದೇವರ ವಾಕ್ಯ ಹೇಳುತ್ತೆ, ಕೀರ್ತನೆ 127 ಹೇಳುತ್ತೆ, ಪ್ರಭುವಿನ ವರದಾನ ಪುತ್ರ ಸಂತಾನ. ಹಾಗಾದರೆ ದೇವರು ನೀಡಿದ ಮಕ್ಕಳು ನಿಮ್ಮ ಮಕ್ಕಳಲ್ಲ, ಅವರು ದೇವರ ಮಕ್ಕಳು. ಈ ಅರಿವು ಪ್ರತಿಯೊಬ್ಬ ಪೋಷಕನ ಮನಸ್ಸಿನಲ್ಲಿ ಆಳವಾಗಿ ಊರಿರಬೇಕು. ನೀವು ನಿಮ್ಮ ಮಕ್ಕಳನ್ನು ಪೋಷಿಸುವ ಜವಾಬ್ದಾರಿಯನ್ನು ಹೊಂದಿರುವವರು ಮಾತ್ರ. ಆ ಮಕ್ಕಳು ನಿಮ್ಮವರಲ್ಲ, ಅವರು ದೇವರ ಮಕ್ಕಳು. ಮುಂದೆ ಓದಿ ಬ್ರದರ್. ಕರುಳ ಕುಡಿಯು ಆತ ನೀಡುವ ಬಹುಮಾನ. ಮುಂದೆ, ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯೋಧರ ಕೈಯಲ್ಲಿರುವ ಬಾಣಗಳು. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯೋಧರ ಕೈಯಲ್ಲಿರುವ ಬಾಣಗಳು. ಈ ವಾಕ್ಯವನ್ನು ಚೆನ್ನಾಗಿ ಗಮನಿಸಿ. ದೇವರ ವಾಕ್ಯ ಹೇಳುತ್ತೆ, ಯೌವನದಲ್ಲಿ
ಹುಟ್ಟಿರುವ ಮಕ್ಕಳು ಯೋಧನ ಕೈಯಲ್ಲಿರುವ ಬಾಣದ ಹಾಗೆ. ಕೀರ್ತನೆ 128:3. ಇರುವಳು ನಿನ್ನ ಪತ್ನಿ ಮನೆಯಲ್ಲಿ ಫಲಭರಿತ ದ್ರಾಕ್ಷಾಲತೆಯಂತೆ. ಮುಂದೆ, ಕೂರುವರು ನಿನ್ನ ಮಕ್ಕಳು ಊಟದ ಪಂಕ್ತಿಯಲ್ಲಿ ಒಲಿವ್ ಸಸಿಗಳಂತೆ. ನೋಡಿ, 127ನೇ ಅಧ್ಯಾಯದ 3ನೇ ವಾಕ್ಯ ಹೇಳುತ್ತೆ, ಮಕ್ಕಳು ದೇವರ ದಾನವಾಗಿದ್ದಾರೆ, ಅವರು ಯೋಧನ ಕೈಯಲ್ಲಿರುವ ಬಾಣದ ಹಾಗೆ. 128ನೇ ಅಧ್ಯಾಯದ 3ನೇ ವಾಕ್ಯ ಕೀರ್ತನೆಗಳು ಹೇಳುತ್ತೆ, ಕೂರುವರು ನಿನ್ನ ಮಕ್ಕಳು ಪಂಕ್ತಿಯಲ್ಲಿ ಓಲಿವ್ ಗಿಡದ ಸಸಿಯಂತೆ. ಆತ್ಮೀಯರೇ, ನಿಮ್ಮ ಮಕ್ಕಳು ಇಂದು ನಿಮ್ಮ ಕೈಗಳಲ್ಲಿ ಓಲಿವ್ ಗಿಡದ ಸಸಿಗಳಂತೆ, ಚಿಕ್ಕ ಸಸಿಗಳಂತೆ ನಿಮಗೆ ನೀಡಲಾಗಿದ್ದಾರೆ. ಈ ಸಸಿಗಳನ್ನು ಬೆಳೆಸಿ ಪೋಷಿಸಿ ಇದನ್ನು ಒಳ್ಳೆಯ ಯೋಧನ ಕೈಯಲ್ಲಿರುವ ಒಂದು ಬಾಣದಂತೆ ಮಾಡುವುದೇ ಕಥೋಲಿಕ ಪೋಷಕರ ಕರ್ತವ್ಯವಾಗಿದೆ. ಪೋಷಣೆ ಎಂಬುದು, ಪ್ಯಾರೆಂಟಿಂಗ್ ಈಸ್, ನಿಮ್ಮ ಕೈಯಲ್ಲಿ ನೀಡಿರುವಂಥ ಈ ಓಲಿವ್ ಸಸಿಗಳನ್ನು ಬೆಳೆಸಿ ಪೋಷಿಸಿ ಇದನ್ನು ಬಾಣದಂತೆ ಮಾಡಬೇಕು. ಬಾಣಗಳು ಯಾರಿಗೆ? ಸರ್ವೇಶ್ವರ ದೇವರಿಗೆ ಉಪಯೋಗಿಸಲು ಅವುಗಳನ್ನು ಬಾಣವನ್ನಾಗಿ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಜೀವನದಲ್ಲಿ ಒಂದೊಂದು ಸೇವೆಯ ಕರೆಯನ್ನು ನೀಡಲಾಗಿದೆ. ಪೋಷಕರು ಎಂಬುದು, ಪೇರೆಂಟಿಂಗ್ ಈಸ್ ಎ ಡಿವೈನ್ ಕಾಲ್. ಪೋಷಕರಾಗಿ ಜೀವಿಸುವುದು ಒಂದು ದೈವ ಕರೆಯಾಗಿದೆ. ಇದು ದೈವ ಕರೆಯಾಗಿದ್ದಾಗ ನಾವು ಈ ಕರೆಯನ್ನು ದೇವರ ಅನುಗ್ರಹದೊಂದಿಗೆ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಇದನ್ನು ನಾವು ಮರಿಬಾರ್ದು. ಯಾವುದೇ ಒಂದು ಕುಟುಂಬವಾಗಲಿ, ಆ ಕುಟುಂಬ ಒಂದಾಗಿ ಜೀವಿಸುವುದು, ಕುಟುಂಬವಾಗಿ ಅದು ಪರಿಗಣಿಸಲ್ಪಡುವುದು, ಅದರಲ್ಲಿ ಸಂಬಂಧಗಳು ಚೆನ್ನಾಗಿದ್ದಾಗ, ತಂದೆ ಮತ್ತು ಮಕ್ಕಳ ಸಂಬಂಧ, ಪತಿ ಮತ್ತು ಸತಿಯರ ಸಂಬಂಧ, ಸ್ವಂತದವರ ಸಂಬಂಧಗಳು, ಈ ಸಂಬಂಧಗಳು ಸರಿ ಇಲ್ಲ ಅಂತೇಳಿದರೆ ಅದು ಕುಟುಂಬವಾಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸಂಬಂಧಗಳು ದೈವ ಪ್ರೀತಿಯಲ್ಲಿ ತುಂಬಿದ ಸಂಬಂಧಗಳಾಗಬೇಕು. ಈ ಸಂಬಂಧಗಳು ದೈವ ಪ್ರೀತಿಯಿಂದ ತುಂಬದೇ ಆಗಿಬಿಟ್ರೆ ನಮ್ಮ ಜೀವನ ವ್ಯಾವಹಾರಿಕ ಜೀವನವಾಗಿಬಿಡುತ್ತೆ. ನಮ್ಮ ಮಕ್ಕಳು ನಮ್ಮನ್ನು ಕೇವಲ ಅವರ ಅಗತ್ಯಗಳಿಗೆ ಉಪಯೋಗಿಸುವ ಜೀವನವಾಗಬಾರ್ದು. ಪ್ರಿಯರೇ, ಪ್ರೇಷಿತರ ಕಾರ್ಯಕಲಾಪ ಹೀಗೆಂದು ಹೇಳುತ್ತದೆ, ಆ ದಿನಗಳಲ್ಲಿ ಪ್ರೇಷಿತರು ಆದಿ ಧರ್ಮಸಭೆಯು ವಿಶ್ವಾಸದಲ್ಲಿ ಜೀವಿಸಿದರು. ಈ ವಿಶ್ವಾಸ ಇವರಿಗೆ ಎಲ್ಲಿಂದ ಬಂತು? ಈ ವಿಶ್ವಾಸ ಪಿತಾಮಹ ಅಬ್ರಾಮ ನೀಡಿದಂಥ ವಿಶ್ವಾಸ. ಅಬ್ರಾಮ ನೀಡಿದಂಥ ವಿಶ್ವಾಸದಲ್ಲಿ ಬೆಳೆದ ಇವರು ಈ ವಿಶ್ವಾಸ ಹೇಗೆ ನೀಡಿದ ಅಬ್ರಾಮನ ಕಥೆಯನ್ನು ನಾವು ಆರಿಸುತ್ತೇವೆ. ಅಬ್ರಾಮನಿಗೆ ದೇವರು ತನ್ನ ಮಗನನ್ನು ಬಲಿಯಾಗಿ ಅರ್ಪಿಸುವಂದಾಗ ಪ್ರಾಯದ ಮಗ ಈಸಾಕನನ್ನು ಕರೆದುಕೊಂಡು ಹೋಗ್ತಾರೆ. ಹೋಗ್ಬೇಕಾದ್ರೆ ಮಗ ಕೇಳ್ತಾನೆ, ಅಪ್ಪ ನಾವಿಲ್ಲಿದ್ದೇವೆ, ಎಲ್ಲಿಗೆ ಹೋಗ್ತಾ ಇದ್ದೇವೆ? ಬಲಿ ಅರ್ಪಿಸ್ಲಿಕ್ಕೆ. ಅಪ್ಪ, ಯಜ್ಞಕ್ಕೆ ಬೇಕಾದ ಕುರಿಮರಿ ಎಲ್ಲಿದೆ? ಆ ಮಗನಿಗೆ ತಂದೆ ಹೇಳ್ತಾರೆ, ದೇವರು ಕೊಡ್ತಾರೆ ಅಂತೇಳಿ. ನಮ್ಮೆಲ್ಲರಿಗೂ ಸಾಧಾರಣವಾಗಿ ಅನಿಸ್ಬೋದು, ದೇವರು ಕೊಟ್ಟರು ಅಂತ ಹೇಳಿದ್ರು, ಅಬ್ರಾಮ ಹೇಳಿದ ಮಗ ಕರ್ಕೊಂಡು ಹೋದ ಅಂತ. ಇಲ್ಲ, ಅಬ್ರಾಮನ ಜೀವನದ ಪ್ರತಿದಿನವೂ ತನ್ನ ಪುತ್ರರನ್ನು ದೇವರ ಅವಲಂಬಿತವಾದ ಜೀವನದಲ್ಲಿ ನಡೆಸಿದ. ಅಬ್ರಾಮ್ ವಾಸ್ ಡಿಪೆಂಡಿಂಗ್ ಆನ್ ಗಾಡ್ ಫಾರ್ ಎವ್ರಿಥಿಂಗ್. ಆ ಜೀವನವನ್ನು ಈಸಾಕನು ನೋಡಿ ಬೆಳೆದಿದ್ದ ಅಂತೇಳಿದ್ರೆ, ಬಾಲ್ಯದಿಂದಲೇ ಪ್ರತಿಯೊಂದು ವಿಷಯಕ್ಕೂ ಅಬ್ರಾಮ ದೇವರ ಮೇಲೆ ಅವಲಂಬಿತವಾಗಿದ್ದ. ಇಸ್ ಟ್ರಸ್ಟ್ ವಾಸ್ ಇನ್ ಗಾಡ್. ಆತನ ವಿಶ್ವಾಸ ದೇವರಲ್ಲಿ ಇತ್ತು. ಆ ವಿಶ್ವಾಸವನ್ನು ನೋಡಿ ಬೆಳೆದವನು ಈಸಾಕ. ಹೋಗ್ಲಿ, ಬೆಟ್ಟದ ಮೇಲೆ ಹೋದಾಗ ಬಲಿಪೀಠದ ಮೇಲೆ ಈಸಾಕನನ್ನು ಮಲಗಿಸಿ ಯಜ್ಞವಾಗಿ ಅರ್ಪಿಸುವಾಗ ಅಬ್ರಾಮನಿಗೆ ವಯಸ್ಸಾಗಿತ್ತು, ಮುಪ್ಪಿನಲ್ಲಿದ್ದ. ಈಸಾಕ ತನ್ನ ಬಾಲ್ಯದ ಪುತ್ರ, ತಪ್ಪಿಸಿಕೊಂಡು ಓಡ್ಬೋದಿತ್ತು, ಅಪ್ಪನನ್ನು ತಳ್ಳಿ ಓಡ್ಬೋದಿತ್ತು. ಆದರೂ ಈಸಾಕ ಯಜ್ಞದ ಬಲಿಯ ಮೇಲೆ ಕುರಿಮರಿಯ ಹಾಗೆ ನಿಶಬ್ದವಾಗಿ ಮಲಗಿದ. ಯಾಕೆ? ಅಪ್ಪನ ವಿಶ್ವಾಸವನ್ನು ತನ್ನ ಪುತ್ರನು ಪಡೆದುಕೊಂಡಿದ್ದನು. ಪ್ರಿಯರೇ, ಈ ವಿಶ್ವಾಸವನ್ನು ನೀವು ನಿಮ್ಮ ಮಕ್ಕಳಿಗೆ ನೀಡಬೇಕು. ಪೋಷಣೆಯ ಮೊದಲ ಭಾಗ ಮಕ್ಕಳಿಗೆ ವಿಶ್ವಾಸವನ್ನು ನೀಡುವುದು. ಆತ್ಮೀಯರೇ, ಹಲವು ಬಾರಿ ನಿಮ್ಮ ಮಕ್ಕಳು ಏನಾದರೂ ಕೇಳಿದ ಅವರು ಹೇಳಿಕೊಡ್ಬೇಕು. ಹೋಗು, ದೇವರ ಮುಂದೆ ಪ್ರಾರ್ಥಿಸು,
ತದನಂತರ ಅವರಿಗೆ ಕೊಡಿ. ಮಕ್ಕಳು ವಿಶ್ವಾಸಿಸಬೇಕು. ಪ್ರತಿಯೊಂದು ವಿಷಯಕ್ಕೂ ನಮಗೆ ದೇವರ ವಿಶ್ವಾಸದ ಅಗತ್ಯವಿದೆ, ದೇವರಲ್ಲಿ ನಂಬಿಕೆಯ ಅಗತ್ಯವಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ನ್ಯಾಯಾಧೀಶರಿಗೆ ಬರೆದ ಪತ್ರ 13ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವು ಓದ್ತೇವೆ. ಹೌದು, ನಾನೇ ಎಂದನು. ಆಗ ಮಾನೋಹನನು, ನೀವು ಹೇಳಿದ್ದು ನೆರವೇರಿದಾಗ ನಾವು ಆ ಮಗುವಿಗಾಗಿ ಮಾಡತಕ್ಕದ್ದೇನು, ಅವನನ್ನು ಹೇಗೆ ನಡೆಸತಕ್ಕದ್ದು ಎಂದು ಕೇಳಿದನು. ಪ್ರಿಯರೇ, ಮನೋವನು ದೇವರ ಬಳಿ ಪುತ್ರ ಸಂತಾನಕ್ಕಾಗಿ ಪ್ರಾರ್ಥಿಸಿದ. ದೇವರು ಆತನ ಕೊರೆಯನ್ನು ಆಲಿಸಿದೊಡನೆ ಆತನನ್ನು ಆಶೀರ್ವದಿಸಿದರು ಪುತ್ರನೊಡನೆ. ಅಲ್ಲಿಗೆ ಅದು ನಿಲ್ಲಿಲ್ಲ. ಮನೋವ ದೇವರನ್ನು ನೋಡಿ ಕೇಳುತ್ತಾನೆ, ಪ್ರಭುವೇ, ದೇವದೂತನ ಬಳಿ ಮನೋವ ಕೇಳ್ತಾನೆ, ನೀವು ನೀಡುವ ಈ ಪುತ್ರನನ್ನು ನಾನು ಹೇಗೆ ಬೆಳೆಸಬೇಕು, ಈ ಮಗುವಿಗೆ ನಾನೇನು ಮಾಡಬೇಕು? ಅಂದರೆ ಪ್ರತಿಯೊಬ್ಬ ಪೋಷಕನು ದೇವರು ನೀಡಿದ ಮಗುವನ್ನು ತನ್ನ ಇಷ್ಟ ಬಂದಂತೆ, ತನಗೆ ಬಯಕೆ ಬಂದಂತೆ ಜೀವಿಸಲಿಕ್ಕೆ ಬಿಡುವುದಲ್ಲ, ದೇವರ ಚಿತ್ತವನ್ನು ಅರಿತು ಅದರಂತೆ ಆ ಮಗುವನ್ನು ಬೆಳೆಸಬೇಕು. ಇದನ್ನು ನಾವು ದಾವೀದರಸನ ಜೀವನದಲ್ಲಿ ನೋಡ್ತೇವೆ. ದಾವೀದರಸನನ್ನು ದೇವರ ವಾಕ್ಯ ಹೇಳುತ್ತದೆ, ದಾವೀದ ದೇವರ ಮೆಚ್ಚುಗೆಯ ಮಗನಾಗಿದ್ದ. ದೇವರ ಅಪಾರವಾದ ಪ್ರೀತಿ ದಾವೀದನ ಮೇಲಿತ್ತು. ದಾವೀದನು ಸರ್ವೇಶ್ವರನಿಗಾಗಿ ತನ್ನ ನಾಡನ್ನು ಒಟ್ಟು ಮಾಡಿದ. ದಾವೀದನ ಕಾಲದಲ್ಲಿ ಕಿನ್ನರಿಗಳನ್ನು ನುಡಿಸಿ ದೇವರನ್ನು ಭಜಿಸುವವರು ಹೆಚ್ಚಾಗಿದ್ದರು. ದೇವರ ಭಕ್ತಿಗಳು ಹೆಚ್ಚಾಗಿತ್ತು, ಆರಾಧನೆಗಳು ಹೆಚ್ಚಾಗಿತ್ತು. ಮಂಜೂಷದ ಪೆಟ್ಟಿಗೆಯನ್ನು ತಂದವನು ದಾವೀದರಸನಾಗಿದ್ದ. ಆತನ ಬಯಕೆ ಒಂದು ದೇವಾಲಯವನ್ನು ಕಟ್ಟಬೇಕು. ಅದರ ದೇವರು ಹೇಳ್ತಾರೆ, ದೇವಾಲಯವನ್ನು ಕಟ್ಟುವುದು ನಿನ್ನ ಕರ್ತವ್ಯವಲ್ಲ, ಅದು ನಿನ್ನ ಪುತ್ರ ಸಾಲೊಮೋನನ ಕರ್ತವ್ಯ. ಅಂದಿನಿಂದ ದೇವರ ಚಿತ್ತವನ್ನು ನೆರವೇರಿಸಲು ದಾವೀದ ತನ್ನ ಶಿರವನ್ನು ಬಾಗಿದ. ಪೋಷಣೆಯಲ್ಲಿ ನಮ್ಮ ಮಕ್ಕಳನ್ನು ನಮಗೆ ಇಷ್ಟ ಬಂದಂತಲ್ಲ, ದೇವರ ಚಿತ್ತದ ಪ್ರಕಾರ ಬೆಳೆಸಬೇಕು. ಹಲವು ಬಾರಿ ನಮ್ಮ ಜೀವನದಲ್ಲಿ ನೋಡೋದು, ನಮ್ಮ ಮಕ್ಕಳನ್ನು ನಾವು ಏನೇನು ಮಾಡಲಿಕ್ಕಾಗಲಿಲ್ವೋ ಅದನ್ನೆಲ್ಲ ಮಕ್ಕಳು ಮಾಡಬೇಕಂತೇಳಿ ಬಯಸ್ತೇವೆ. ನಮ್ಮಿಂದ ಆಗದೇ ಇರುವುದನ್ನು ನಮ್ಮ ಮಕ್ಕಳ ಮೂಲಕ ನೆರವೇರಿಸಬೇಕು ಅಂತೇಳಿ ಬಯಸ್ತೇವೆ. ಪ್ರಿಯರೇ, ಇದು ಬಹಳವಾದಂಥ ತಪ್ಪು. ದೇವರ ಯೋಜನೆ ಏನಿದೆ ಇದನ್ನು ನಾವು ಅರಿತುಕೊಳ್ಳಬೇಕು. ನಾ ಹೇಳೋ ಪ್ರಕಾರ ದೇವರು ಎಲ್ಲರನ್ನ ಯಾಜಕನಾಗಬೇಕು, ದೇವಸೇವಕನಾಗಬೇಕು ಅಂತ ಹೇಳ್ತಾ ಇಲ್ಲ. ಕೆಲವರನ್ನು ದೇವರು ಅಬ್ರಾಮನ ಹಾಗೆ ಆರಿಸ್ಕೋಬೋದು, ಕೆಲವರನ್ನು ದೇವರು ದಾನಿಯೆಲ್ಲ ಒಂದು IAS ಆಫೀಸರ್ ಆದಿನ ಕಾಲದಲ್ಲಿ, ಅದೇ ರೀತಿ ಜೋಸೆಫನು ಪ್ರಧಾನಮಂತ್ರಿ. ಹೀಗಾಗಿ ಒಂದೊಂದು ಕೆಲಸವನ್ನು ದೇವರು ಆರಿಸಿಕೊಳ್ಳುವಾಗ ಆ ಜವಾಬ್ದಾರಿಗಳನ್ನು, ಸೇವಾ ಜೀವನವನ್ನು ಆ ಒಂದು ಮಗುವಿಗಾಗಿ ನೀಡಿರುತ್ತಾರೆ. ಪೋಷಕರಾಗಿ ದಿನನಿತ್ಯ ತಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತೇಳಿ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ಇದನ್ನು ನಾವು ಖಂಡಿತವಾಗಿ ಮರೆಯಬಾರದು. ಆತ್ಮೀಯ ಸಹೋದರ ಸಹೋದರಿಯರೇ, ಯಾವಾಗ ನಮ್ಮ ಮಕ್ಕಳು ದೇವರ ಮಕ್ಕಳು ಎಂಬ ಬಯಕೆಯಲ್ಲಿ ನಾವು ನೋಡದೇ ಇರುತ್ತೇವೋ, ದೇವರ ಮಕ್ಕಳು ಎಂಬ ಅರಿವನ್ನು ಆ ಮಕ್ಕಳಿಗೆ ನಾವು ಕೊಡದೇ ಇರ್ತೇವೋ, ಆಗ ಆ ಮಕ್ಕಳು ತನ್ನದೆಂಬ ಸೊಕ್ಕಿನಲ್ಲಿ ಬಾಳಲು ಪ್ರಾರಂಭಿಸುತ್ತವೆ. ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದೇವರು ಹೀಗೆಂದು ಹೇಳುತ್ತಾರೆ, ನಿಮ್ಮ ಮಕ್ಕಳನ್ನು, ನಿಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ಸಜೀವ ಬಲಿಯಾಗಿ ಅರ್ಪಿಸಿ, ದಹನ ಬಲಿಯಾಗಿ ಅರ್ಪಿಸಿ, ನಿಮ್ಮ ಶರೀರವು ದೇವರಿಗೆ ಬಲಿಯಾಗಲಿ. ಪ್ರಿಯರೇ, ನಾವು ಈ ಲೋಕದಲ್ಲಿ ಏನನ್ನು ಪಡೆದುಕೊಂಡರೂ ಈ ಶರೀರದ ಮೂಲಕವೇ. ಅದು ಒಳಿತಾಗಲಿ ಕೆಡುಕಾಗಲಿ ಶರೀರ ಇದ್ದಾಗ ಮಾತ್ರ ನಾವು ಪಡೆದುಕೊಳ್ಳುತ್ತೇವೆ. ಹಾಗಾದರೆ ಈ ಶರೀರವನ್ನು ದೇವರಿಗೆ ಸಮರ್ಪಿಸಬೇಕು. ಯಾರು ದೇವರಿಗೆ ಶರೀರವನ್ನು ಸಂಪೂರ್ಣವಾಗಿ ದಹನ ಬಲಿಯಾಗಿ ಸಮರ್ಪಿಸುವುದಿಲ್ಲವೋ ಅಂಥವರು ಇದು ನನ್ನದು, ನನ್ನ ಸೌಂದರ್ಯ, ನನ್ನ ಶರೀರ, ನನ್ನ ಜೀವನ ಅಂತೇಳಿ ಇವತ್ತು ಹೆಚ್ಚು ಮಕ್ಕಳು ಹೇಳುವುದನ್ನು ನಾವು ಕೇಳ್ತೀವಿ. ಯಾಕೆ? ತಂದೆ ತಾಯಿಗಳು ತಮ್ಮ ಶರೀರವನ್ನು ದೇವರಿಗೆ ಸ್ತುತಿ ಬಲಿಯಾಗಿ ಅರ್ಪಿಸಲಿಕ್ಕೆ ಹೇಳಿಕೊಟ್ಟಿಲ್ಲ. ಮಕ್ಕಳನ್ನು ದೇವಾಲಯಕ್ಕೆ ಕರ್ಕೊಂಡು ಹೋಗೋದು, ಸಂಸ್ಕಾರಗಳಲ್ಲಿ ಭಾಗವಹಿಸುವುದು, ಪಾಪವಿಜ್ಞಾಪನೆ ಮಾಡಿದ
ಬಲಿಪೂಜೆಗಳಿಗೆ ಹೋಗಿದ ಅಂತ ಯಾರೂ ಕೇಳೋದಿಲ್ಲ. ಯಾವಾಗ ದೀಕ್ಷಾ ಸ್ನಾನ ಕೊಡಬೇಕಾದ್ರೆ ಕರ್ಕೊಂಡು ಹೋಗ್ತೇವೆ, ದೃಢೀಕರಣ ಕೊಡಬೇಕಾದ್ರೆ ಕರ್ಕೊಂಡು ಹೋಗ್ತೇವೆ, ಪಾಪಜ್ಞಾಪನೆ ಸಂಸ್ಕಾರ ಇದ್ದಾಗ ಮಾತ್ರ. ಅದನ್ನು ಬಿಟ್ಟು ನಾವು ಯಾವತ್ತೂ ಕೇಳೋದಿಲ್ಲ. ಹಾಗಾದರೆ ನಮ್ಮ ಮಕ್ಕಳನ್ನು ಸಜೀವ ಬಲಿಯಾಗಿ ಅರ್ಪಿಸಲಿಕ್ಕೆ ನಾವು ಹೇಳಿಕೊಡೋದಿಲ್ಲ. ಆದ್ದರಿಂದ ಅದೇ ಮಕ್ಕಳು ನಾಳೆ ನಮಗೆ ಹೇಳ್ತಾರೆ, ಇದು ನನ್ನ ಜೀವನ, ನನಗೆ ಇಷ್ಟ ಬಂದಂತೆ ನಾನು ಬದುಕ್ತೇನೆ. ಯಾಕೆ ಒಂದು ಮಗು ತನ್ನ ತಂದೆ ಮತ್ತು ತಾಯಿಯ ಚಿತ್ತವನ್ನು ಅರಿತುಕೊಳ್ಳುವುದಿಲ್ಲ? ಯಾಕೆಂತೇಳಿದ್ರೆ ನಾವು ದೇವರೊಂದಿಗೆ ಸಂಬಂಧ ಇಟ್ಟುಕೊಂಡಿಲ್ಲ. ದೇವರೊಂದಿಗೆ ಸಂಬಂಧ ಇಲ್ಲದೆ ಇರುವಾಗ ಮಕ್ಕಳಿಗೆ ತಂದೆ ತಾಯಿಯೊಂದಿಗೆ ಸಂಬಂಧ ಇರುವುದಿಲ್ಲ. ಅದಕ್ಕೆ ಇವತ್ತು ಮಕ್ಕಳು ಯಾರೋ ಒಬ್ಬ ಅನ್ಯ ಧರ್ಮದವರನ್ನು, ಯಾವುದೋ ಬೇರೆ ಒಂದು ಸರಿಯಾದ ವ್ಯವಸ್ಥೆಯಲ್ಲಿ ಇಲ್ಲದಂತೆ ಹುಡುಗಿರನ್ನು ನೋಡಿ ವಿವಾಹದಲ್ಲೋ ಪ್ರೀತಿಯಲ್ಲೋ ಬಿದ್ದು ಹಾಳಾಗುತ್ತಾರೆ. ಯಾಕೆಂತೇಳಿದ್ರೆ ತಮ್ಮ ಶರೀರವನ್ನು ತಮ್ಮದು ಎಂದು ಭಾವಿಸಿ ಜೀವಿಸುವಂತೆ ನಾವು ಕಲಿಸ್ಕೊಟ್ಟಿದ್ದೇವೆ. ಮಕ್ಕಳಿಗೆಲ್ಲ ಪೋಷಣೆಯನ್ನು ಮಾಡುತ್ತೇವೆ, ಆದರೆ ಆಧ್ಯಾತ್ಮಿಕ ಪೋಷಣೆಯನ್ನು ನಾವು ಮರೆತು ಬಿಡುತ್ತೇವೆ. ಪ್ರಿಯರೇ, ಇದು ನಮಗೆ ಸದಾ ನೆನಪಿರಲಿ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ ದೈವವಾಕ್ಯ 5ನೇದು. ಜ್ಞಾನೋಕ್ತಿ 29 ದೈವವಾಕ್ಯ 15. ಬೆತ್ತ ಬೆದರಿಕೆಗಳು ಜ್ಞಾನ ತರುತ್ತವೆ, ಬೆತ್ತ ಬೆದರಿಕೆಗಳು ಜ್ಞಾನ ತರುತ್ತವೆ. ಶಿಕ್ಷಿಸದೆ ಬಿಟ್ಟ ಮಗನು ತಾಯಿಗೆ ತರುತ್ತಾನೆ ಅಪಕೀರ್ತಿ. ಶಿಕ್ಷಿಸದೆ ಇರುವ ಮಗನು ತರುತ್ತಾನೆ ತಾಯಿಗೆ ಅಪಕೀರ್ತಿ. ದೇವರ ವಾಕ್ಯ ಹೇಳ್ತಾ ಇದೆ. ಅಂಥೇಳಿದ್ರೆ ನಾವು ನಮ್ಮ ಮಕ್ಕಳನ್ನು ಬೆಳೆಸುವಾಗ ಇಷ್ಟ ಬಂದಂತೆ ಬಿಡುವಾಗೆ ಇಲ್ಲ. ಕೆಲವು ತಂದೆ ತಾಯಿಗಳು ಹೇಳೋದನ್ನು ಕೇಳಿದ್ದೀವಿ, ನನ್ನ ಮಗನಿಗೆ ನಾನು ಫುಲ್ ಫ್ರೀಡಮ್ ಕೊಡ್ತೇನೆ, ಇಷ್ಟ ಬಂದಾಗೆ ಬಾಡ್ಬೋದು. ಇಷ್ಟ ಬಂದಾಗೆ ಬದುಕುವುದು ದೇವರು ನಿಮಗೆ ನೀಡಿದ್ದು ಅಲ್ಲ. ದೇವರು ನಿಮಗೆ ನೀಡಿದ್ದು ಮಗುವನ್ನು ದೈವ ಭಯದಲ್ಲೂ ಜ್ಞಾನದಲ್ಲೂ ಬೆಳೆಸುವಂತೆ. ಇಷ್ಟ ಬಂದಂತೆ ಬಿಟ್ಟಾಗ ನೀನು ದೇವರಿಗೆ ಜವಾಬ್ದಾರಿಯನ್ನು ಹೊಂದಿದ್ದಿ. ದೇವರು ನಿನ್ನನ್ನು ಕೇಳಿದಾಗ ದೇವರಿಗೆ ನೀನು ನಿನ್ನ ಮಕ್ಕಳಿಗೆ ಉತ್ತರವನ್ನು ನೀಡಬೇಕು. ಇಷ್ಟ ಬಂದಂತೆ ನಾವು ಜೀವಿಸಲಿಕ್ಕೆ ಬಿಡಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಜ್ಞಾನೋಕ್ತಿಗಳು 27. ಜ್ಞಾನೋಕ್ತಿಗಳು 27. ನಿರ್ದೋಷಿಯಾಗಿ ನಡೆಯುತ್ತಾರೆ ನೀತಿವಂತರು, ಅವರು ಗತಿಸಿದಾಗ ಮೇಲೂ ಅವರ ಸಂತತಿಗಳು ಭಾಗ್ಯವಂತರು. ದೇವರ ವಾಕ್ಯ ಹೇಳುತ್ತದೆ, ತಂದೆ ತಾಯಿಗಳು ನಿರ್ದೋಷಿಯಾಗಿ ಜೀವಿಸಿ ತನ್ನ ಮಕ್ಕಳು ಅದೇ ರೀತಿ ಜೀವಿಸಿದರೆ ಅಂಥ ತಂದೆ ತಾಯಿಗಳು ಭಾಗ್ಯವಂತರು. ಅಂದರೆ ಇವತ್ತು ನಾವು ನಮ್ಮ ಮಕ್ಕಳಿಗೆ ಮಾದರಿಗಳಾಗಿರಬೇಕು. ಮಕ್ಕಳನ್ನು ಸಂಸ್ಕಾರಕ್ಕೆ ಹೋಗು ಅನ್ನೋದು ನಾವು ಸಂಸ್ಕಾರದಲ್ಲಿ ಭಾಗವಹಿಸೋದಿಲ್ಲ. ಬಲಿಪೂಜೆಗೆ ಹೋಗು ಅನ್ನೋದು ನಾನು ಬಲಿಪೂಜೆಗೆ ಹೋಗೋದಿಲ್ಲ. ಸತ್ಯವನ್ನೇ ಮಾತಾಡಬೇಕು ಅಂತ ಹೇಳೋದು ನಾವೇ ಸುಳ್ಳು ಹೇಳುವುದು. ಹಾಗಾಗಿ ನಾವು ಮಾತಿನಲ್ಲಿ ಮಾತ್ರ ಮಕ್ಕಳಿಗೆ ಹೇಳಿದರೆ ಸಾಲದು, ನಮ್ಮ ನಡೆ ನುಡಿ ಮಕ್ಕಳಂತೆ ಜೀವಿಸುವಂತೆ ಮಾದರಿಯಾಗಿರಬೇಕು. ಆತ್ಮೀಯರೇ, ಪೋಷಣೆ ಎಂಬುದು ದೇವರು ನೀಡಿರುವಂಥ ಅತಿ ಶ್ರೇಷ್ಠವಾದಂಥ ಕೊಡುಗೆ. ಈ ಪೋಷಣೆ ದೇವರು ನೀಡಿರುವುದು, ದೇವರು ನೀಡಿರುವ ಜವಾಬ್ದಾರಿ. ಹಾಗಾಗಿ ಇದು ದೈವ ಕೃಪೆ ಇಲ್ಲದೆ ನೆರವೇರಲು ಖಂಡಿತವಾಗಿ ಸಾಧ್ಯವಿಲ್ಲ. ಹಾಗಾಗಿ ಪೋಷಕರು ದಿನನಿತ್ಯ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿ. ಈ ಮಕ್ಕಳಿಗೆ ದೇವರ ಯೋಚನೆ ಏನು, ಈ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಈ ಮಕ್ಕಳನ್ನು ಬೆಳೆಸುವುದಕ್ಕೆ ನನಗೆ ಶಕ್ತಿ ನೀಡಿರಿ, ಸಂಸ್ಕಾರಗಳಿಂದ ಪೋಷಿಸಿರಿ, ದೈವ ವಾಕ್ಯದ ಬಲದಿಂದ ಪೋಷಿಸಿರಿ. ಆಗ ನಿಮ್ಮ ಮಕ್ಕಳು ಓಲಿವ್ ಸಸಿಯಿಂದ ಯೋಧನ ಕೈಯಲ್ಲಿರುವ ಬಾಣದ ಹಾಗೆ ಆಗುವರು. ದೇವರಿಗೆ ನೀವು ನೀಡುವ ಅತಿ ಶ್ರೇಷ್ಠವಾದ ಕಾಣಿಕೆ. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅರಸಿ ಆಶೀರ್ವದಿಸಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಶ್ರೀಜಾ ಅಂತ. ನಾನು ಮೈಸೂರಿಂದ ಬರ್ತಾ ಇದ್ದೀನಿ. ನಾನು ಹೈಸ್ಕೂಲ್ ಟೀಚರ್ ಆಗಿದ್ದೀನಿ. ಕಳೆದ ಸಮಯದಲ್ಲಿ ನನ್ನ ಮಗಳು ಇಂಚರ ಶಾಲೋಮ್ ಅಂತ, ಅವಳು ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ಲು. ಸೆಕೆಂಡ್ PUC ಓದಲಿಕ್ಕೆ ಅಂತ ಹೊರಗಡೆ ಹೊರಗಡೆ ಹೋಗಿ ಎಂಥ ಕಷ್ಟದಲ್ಲಿ ಸಿಕ್ಕಾಕೊಂಡ್ಲು ಅಂತಂದರೆ, ಅವಳಿಗೆ ಅಲ್ಲಿ ಊಟನೂ ಸರಿ ಇಲ್ಲ, ಲಕ್ಷಾಂತರ ರೂಪಾಯಿಯನ್ನು ಬೇರೆ ನಾವು ಕಟ್ಬಿಟ್ಟಿದ್ದೀವಿ. ಹಾಸ್ಟೆಲಲ್ಲಿ ಇರಲಿಕ್ಕೆ ಆಗ್ತಿರ್ಲಿಲ್ಲ, ಅವಳಿಗೆ ವೀಸಿಂಗ್ ಪ್ರಾಬ್ಲಮ್ ಬೇರೆ. ನನಗೂ ಅವಳ ಹತ್ರ ಹೋಗೋಕ್ಕಾಗ್ತಾಯಿಲ್ಲ, ಅವಳಿಗೂ ಇಲ್ಲಿ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಸಂಕಟದಲ್ಲಿದ್ದೆ. ಡಿವೈನಿಗೆ ಬಂದೆ ಒಬ್ಬಳೇ ನಾನು.
ಬಂದು ಇಲ್ಲಿ ಆರಾಧನೆಯಲ್ಲಿ ಭಾಗವಹಿಸಿದಾಗ ಬಾಮ್ಮ ಬಾಮ್ಮ ಅಂತ ಅವಳನ್ನ ಕರೆದ್ರೆ ಅವಳು ಬರ್ತಾ ಇರಲಿಲ್ಲ. ಆದರೆ ಬುಧವಾರ ಆರಾಧನೆಯಲ್ಲಿ ಮಾತೆ ಮರಿಯಮ್ಮನವ್ರಿಗೆ ಅವಳನ್ನ ಸಮರ್ಪಣೆ ಮಾಡಿ ಬೇಡ್ಕೊಂಡೆ. ಅಷ್ಟೇ. ಬುಧವಾರ ರಾತ್ರಿ ಅವಳೇ ಫೋನ್ ಮಾಡಿಬಿಟ್ಟು, ಅಮ್ಮ ನಾನು ವಾಪಸ್ ಬಂದ್ಬಿಡ್ತೀನಿ ಅಂದ್ಲು. ನನ್ನ ಮಾತೆ ಮರಿಯಮ್ಮನವರು, ಏಸಪ್ಪ ನನ್ನ ಮಗಳನ್ನ ಸುರಕ್ಷಿತವಾಗಿ ಅಲ್ಲಿಂದ ಕರ್ಕೊಂಡು ಬಂದು ನನ್ನ ಕೈಗೆ ಕೊಟ್ಟರು. 1 ಇಂಚು ಏನೂ ಆಗದಿರಂಗೆ ಅಷ್ಟು ಪ್ಯಾಂಡಮಿಕ್ಕಲ್ಲಿ ಅವಳ ಸುರಕ್ಷಿತವಾಗಿ ನಮ್ಮ ಮನೆಗೆ ಬಂದು ಸೇರಿಕೊಂಡ್ಳು. ಅವಳನ್ನ ಎಲ್ಲ ಆಂಬುಲೆನ್ಸಲ್ಲಿ ಕರ್ಕೊಂಬರ್ಬೇಕಾಗುತ್ತೋ ಅಂತ ತುಂಬ ಹೆದರ್ಕೊಂಡಿದ್ವಿ. ದೇವ್ರಿಗೆ ಕೋಟಿ ಸ್ತೋತ್ರ. ಮಾತೆ ಮರಿಯಮ್ಮನವ್ರು ತುಂಬ ಅದ್ಭುತ ಮಾಡಿದ್ರು ನಮಗೆ. ನಾನು ಸೆರಗೊಡ್ಡಿ ನನ್ನ ಮಗುನ ನನಗೆ ವಾಪಸ್ ಕೊಟ್ಬಿಡಮ್ಮ ಅಂತ ಕೇಳ್ಕೊಂಡೆ. ಡಿವೈನ್ ಅಂತ ಅದ್ಭುತ ಸ್ಥಳ ಯಾವುದೂ ಇಲ್ಲ. ನಾನೀಗ ಅವಳನ್ನ ಕರ್ಕೊಂಡು ಬಂದಿದ್ದು ಸಾಕ್ಷಿ ಹೇಳ್ತಾ ಇದ್ದೀನಿ. ನನ್ನ ಮಗಳು ಪ್ರತಿಯೊಂದರೂ ಟಾಪರು. ಅಲ್ಲಿಂದ ಬಂದಾಗ ಎಲ್ಲ ಯೂನಿವರ್ಸಿಟಿಲಿಯೂ ಸೀಟ್ ಇರಲಿಲ್ಲ, ಎಲ್ಲ ಅಡ್ಮಿಷನ್ ಮುಗಿದೋಗಿತ್ತು. ಆದರೆ ಮಾತೆ ಮರಿಯಮ್ಮನವರ ಪ್ರೇರಣೆಯಿಂದ ಫೋನ್ ಮಾಡಿ ಮೈಸೂರು ಅಮೃತ ವಿದ್ಯಾಪೀಠಮಲ್ಲಿ ನಮಗೆ ಸೀಟ್ ಸಿಕ್ತು. ಟ್ಯಾಕ್ಸೇಷನಲ್ಲಿ ಎಲ್ಲ ಸಬ್ಜೆಕ್ಟಲ್ಲೂ ಅವಳು ತುಂಬ ಟಾಪರು. ಉನ್ನತವಾಗಿ ನನ್ನ ಮಗುನ ಇಟ್ಕೊಟ್ಟಿದ್ದಕ್ಕೆ ಯೇಸುವಿಗೆ ಕೋಟಿ ಸ್ತೋತ್ರ. 2007 ಕಿಡ್ನಿ ಟ್ಯೂಮರ್ ಪೇಷೆಂಟಾಗಿ ನಾನು ಇಲ್ಲಿಗೆ ಬಂದಿದ್ದು. 18 ವರ್ಷಗಳಿಂದ ಬರ್ತಾಯಿದ್ದೀನಿ. ಪ್ರತಿ ವರ್ಷ ನನ್ನ ಸಾಲ, ಭಾರ, ಸಂಕಟ, ದುಃಖ, ಟ್ರಾನ್ಸ್ಫರು ಪ್ರತಿಯೊಂದು ಇಲ್ಲಿ ಕೇಳಿದ್ದೆಲ್ಲ ನಡೆದಿದೆ. ಡಿವೈನ್ ಅನ್ನೋದು ನನ್ನ ಜೀವನದಲ್ಲಿ ಒಂದು ಪವಿತ್ರವಾದ ಸ್ಥಳ. ಯಾರು ಏನು ಹೇಳಿದ್ರು ಒಬ್ಬೊಬ್ಬಳೇ ಬಂದ್ಬಿಡ್ತೀನಿ ನಾನು. ಬಂದಿಲ್ಲಿ ಪ್ರಾರ್ಥನೆ ಮಾಡಿದ್ದೆಲ್ಲ ನಡೀತಾ ಇದೆ. ಅಷ್ಟೊಂದು ಒಂದು ಹೋಲಿ ಪ್ಲೇಸ್ ಅನ್ನೋದು ನಮಗೆ ದೇವರು ನಮಗೆ ನಿಜವಾಗ್ಲೂ ಕೊಟ್ಟಿದ್ದಕ್ಕೆ ಕೋಟಿ ಸ್ತೋತ್ರ. ಮಾತೆ ಮರಿಯಮ್ಮನಿಗೂ ಏಸಪ್ಪನಿಗೂ ಈ ಡಿವೈನ್ಗೂ ತುಂಬ ಕೃತಜ್ಞತೆಯಾಗಿದ್ದೀನಿ ಸ್ವಾಮಿ. ಪ್ರೈಸ್ ದ ಲಾರ್ಡ್. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ನನ್ನ ಯೇಸುವಿಗೆ. ಆರಾಧನೆ ಆರಾಧನೆ ನನ್ನ ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ನನ್ನ ಪ್ರಾಣ ನೀ, ನನ್ನ ಉಸಿರು ನೀ. ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ.
ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ యేసయ్య. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ యేసయ్య. ನನ್ನ ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ನನ್ನ ಯೇಸುವಿಗೆ. ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ಯೇಸುವೆ. ಆರಾಧನೆ 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 ಯೇಸುವೆ. ಆರಾಧನೆ 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 ಹಾಲೆಲೂಯ ಹಾಲೆಲೂಯ ಯೇಸುವೆ. ಆರಾಧನೆ. ಎಲ್ಲರ ಮೇಲೆ ನಿಮ್ಮ ದಿವ್ಯ ಕೃಪೆಯು ಪವಿತ್ರ ಆತ್ಮರ ದಿವ್ಯ ಅಭಿಷೇಕ ಇಳಿದು ಬರಲಿ ಸ್ವಾಮಿ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಆರಾಧನೆಯಲ್ಲಿ ವಿಶೇಷವಾಗಿ ನಮ್ಮ ಕುಟುಂಬಕ್ಕಾಗಿಯೂ ಪೋಷಕತ್ವದ ಪಾತ್ರದ ಬಗ್ಗೆ ಧ್ಯಾನಿಸುವ ಮುನ್ನ ನಮ್ಮೆರಡು ಕರಗಳನ್ನು ಹೃದಯದ ಮೇಲಿಟ್ಟು ನಮ್ಮ ಕಣ್ಣಿನ ಮುಂದೆ ಕಾಣುತ್ತಿರುವಂತಹ ಪ್ರಭು ಯೇಸು ಕ್ರಿಸ್ತರ ದಿವ್ಯ ಪ್ರಭಾವಳಿಯಲ್ಲಿರುವ ಪ್ರಭು ಯೇಸು ಕ್ರಿಸ್ತರ ಶರೀರ, ರಕ್ತ, ಆತ್ಮ, ದೈವ ಸ್ವಭಾವ ತುಂಬಿರುವಂತಹ ಈ ಪ್ರಭು ಯೇಸು ಕ್ರಿಸ್ತರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ನಮ್ಮ ಮನಸ್ಸು, ಆತ್ಮ, ಶರೀರ, ಜ್ಞಾನ, ಹೃದಯ, ಜೀವಿತವನ್ನ ನಿಮ್ಮ ದಿವ್ಯ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸ್ತೇವೆ. ಸಂಸ್ಕಾರಗಳನ್ನು ಸ್ಥಾಪಿಸಿದವರು ನೀವೇ, ಆ ಸಂಸ್ಕಾರಗಳ ಮುಖಾಂತರ ಕೃಪಾವರಗಳನ್ನು ತುಂಬುವವರು ನೀವೇ. ಆ ಕೃಪೆಗೆ ಪಾತ್ರರಾಗಲು ಬೇಕಾದ ಕೃಪೆಯನ್ನ, ಆಶೀರ್ವಾದವನ್ನ, ಬಿಡುಗಡೆಯನ್ನ ನಮ್ಮೆಲ್ಲರ ಕುಟುಂಬಗಳಲ್ಲಿ ನೀಡಿರೆಂದು ನಿಮ್ಮ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಆರಾಧನೆಯಲ್ಲಿ ನಾವು ಧ್ಯಾನಿಸುವಂತಹ ವಿಷಯ ಪೋಷಕತ್ವ. ಜೀವನದ ಯಾವುದೇ ರಂಗದಲ್ಲಿ ನಾವು ಹೋಗುವುದಾದರೆ, ಈ ಲೋಕವಾಗಲಿ ಆಧ್ಯಾತ್ಮಿಕತೆಯಾಗಲಿ ವ್ಯಕ್ತಿ ನಮ್ಮಿಂದ ಬಯಸುವಂಥದ್ದು ಅನುಭವ. ನೀವು ಯಾವುದೇ ಒಂದು ಉದ್ಯೋಗಕ್ಕೆ ಹೋದಾಗ ಅವರು ಕೇಳುವಂಥದ್ದು ನಿನ್ನ ಅನುಭವವೆಷ್ಟು. ಹೊಸದಾಗಿ ಯಾಜಕ ದೀಕ್ಷೆಯನ್ನು ಪಡೆದಾಗಲೂ ಕೂಡ ಕೇಳುವ ಮಾತು ಅನುಭವ ಕಡಿಮೆ. ನೀವು ಯಾವ ರಂಗಕ್ಕೆ ಹೋದರೂ ಹೇಳುವಂಥದ್ದು ನಿನ್ನ ಅನುಭವ ಕಡಿಮೆ ಇರುವುದರಿಂದ ಸ್ವಲ್ಪ ನಿಧಾನಿಸು. ಆದರೆ ಅನುಭವವಿಲ್ಲದೆ ಕಾಲಿಡುವಂತಹ ಸ್ಥಿತಿ ಇಂದು ಕುಟುಂಬ ಜೀವನವಾಗಿದೆ. ವಿವಾಹವಾಗಲಿ, ಮಕ್ಕಳನ್ನ ಬೆಳೆಸುವ ರೀತಿಯಾಗಲಿ, ಪಾಲನೆ ಪೋಷಣೆಯಾಗಲಿ ಅನುಭವವಿಲ್ಲದೆ ಜೀವಿಸಿ ನಂತರ ಪಡೆಯಲಿರುವಂಥದ್ದೇ ಈ ಅನುಭವ. ಕುಟುಂಬ ಜೀವನದ ಪೋಷಕತ್ವ. ಕುಟುಂಬದ ಒಳಗೆ ಜೀವಿಸದೆ ನನಗೆ ಅನುಭವವಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಅನೇಕ ಕುಟುಂಬಗಳು ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ ಜೀವಿಸ್ತಾರೆ. ವರ್ಷಗಳಾದ ನಂತರ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ತಾರೆ, ಅದರ ಜೊತೆಯಲ್ಲಿ ಜೀವಿಸುವುದಿಲ್ಲ. ಈಗ ನಾನು ಯಾಜಕತ್ವದಲ್ಲಿ ಇರುವ ಪ್ರತಿ ದಿನ ಆ ಯಾಜಕ ದೀಕ್ಷೆಯ ಅನುಭವನ ನಾನು ಅನುಭವಿಸ್ತಿದ್ದೇನೆ. ಹಾಗೆಯೇ ಕುಟುಂಬದ ಜೀವನ ಎಂದಾಗ, ಕುಟುಂಬ ಒಳಗಿದ್ದಾಗ ಮಾತ್ರವೇ ಅನುಭವಗಳು ಸಾಧ್ಯ. ಈ ಅನುಭವಗಳೊಳಗೆ ಯಾತನೆಗಳಿದೆ, ಆಶೀರ್ವಾದಗಳಿದೆ, ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯ ಹೆಜ್ಜೆಗಳಿದೆ. 30-40 ವರ್ಷಗಳ ಹಿಂದೆ ನಾವು ನೋಡೋದಾದರೆ ಅವಿಭಕ್ತ ಕುಟುಂಬವಿರ್ತಾ ಇತ್ತು. ಅಲ್ಲಿ ತಂದೆ ತಾಯಿಯ, ಅಜ್ಜಿ ತಾತರ ಭಯ, ಭಕ್ತಿ ಇತ್ತು, ದೇವರ ಭಯ, ಕುಟುಂಬದ ಭಯ ಇರ್ತಾ ಇತ್ತು. ಇಂದು ಆ ಅಜ್ಜಿಯರೆಲ್ಲಿದ್ದಾರೆ? ವೃದ್ಧಾಶ್ರಮದಲ್ಲಿದ್ದಾರೆ. ಮಕ್ಕಳಿಗೆ ರಜೆ ಬಂದಾಗ ಅಜ್ಜಿ ತಾತನನ್ನ ನೋಡಲು ಹೋಗುತ್ತಿದ್ದ ಕಾಲಗಳು ಮರೆಯಾಗಿವೆ. ಅದೊಂದು ಪಠ್ಯ ಪುಸ್ತಕದಲ್ಲಿ ಮಾತ್ರ ಉಳಿದಿದೆ.
ಯೋಬ 12ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತದೆ, ಜ್ಞಾನವಿದೆ ವಯೋವೃದ್ಧರಲ್ಲಿ, ವಿವೇಕವಿದೆ ದೀರ್ಘಾಯುಷ್ಯರಲ್ಲಿ. ಇಂದು ನಮ್ಮ ಕುಟುಂಬದಲ್ಲಿ ವಯೋವೃದ್ಧರು ಹಾಗೂ ದೀರ್ಘಾಯುಷ್ಯರು ಬೇಕಾಗಿದ್ದಾರೆ. ಕಾರಣ ಪೋಷಕತ್ವದ ಪ್ರಮುಖ ಪಾತ್ರ ಅವರದು. ಜ್ಞಾನೋಕ್ತಿ 22:6 ನಮಗೆ ಹೇಳುತ್ತದೆ, ಬಾಲ್ಯದಲ್ಲೇ ಮಕ್ಕಳನ್ನ ಸರಿದಾರಿಯಲ್ಲಿ ಪಳಗಿಸು, ಮುಪ್ಪಿನಲ್ಲೂ ಅವರು ಆ ಪದ್ಧತಿ ಮೀರಿ ನಡೆಯದಿರಲಿ. ಇಂದು ಬಾಲ್ಯದಲ್ಲಿ ಮಕ್ಕಳನ್ನ ಸರಿದಾರಿಯಲ್ಲಿ ನಡೆಸುವ ನೆಪದಲ್ಲಿ ಮಕ್ಕಳನ್ನ ಬೈಯುವಂಥದ್ದು, ಅವ್ಯಾಚ್ಯ ಪದಗಳನ್ನು ಬಳಸುವಂಥದ್ದು, ಕೋಪದಿಂದ ಮಾತನಾಡುವಂಥದ್ದು, ತಿದ್ದುವ ನೆಪದಲ್ಲಿ ಗಾಯಗಳನ್ನ ಪಾಪಗಳನ್ನ ಮಕ್ಕಳಿಗೆ ತುಂಬುತ್ತಿದ್ದಾರೆ. ಪ್ರೀತಿಯಿಂದ ತಿದ್ದುವುದು ಬಹಳವಾಗಿ ಮರೆಯಾಗಿ ಹೋಗಿದೆ. ಪೋಷಕತ್ವದಲ್ಲಿ ಪ್ರೀತಿ ಇರಬೇಕು ಹೊರತು ದ್ವೇಷವಲ್ಲ. ಕೋಪ, ದ್ವೇಷ, ಹಗೆತನ ಇದು ಪವಿತ್ರಾತ್ಮರ ಗುಣಗಳಲ್ಲ. ಹಾಗಾಗಿ ಮಕ್ಕಳನ್ನ ಬೆಳೆಸಬೇಕಾದಾಗ ಬೇಕಾದದ್ದು ಪವಿತ್ರಾತ್ಮರ ಕೃಪೆ. ಹಾಗಾಗಿ ಮಕ್ಕಳು ತಪ್ಪು ಮಾಡಿದರ ಆಶೀರ್ವಾದ ಕೊಡಿ. 50 ರೂಪಾಯಿ ಬೆಲೆ ಬಾಳುವಂತಹ ಒಂದು ವಸ್ತು ಒಡೆದು ಹೋದರೆ 1,000 ಬೆಲೆ ಬಾಳುವಂತಹ ಶಾಪವನ್ನ ಮಕ್ಕಳಿಗೆ ಕೊಡುವಂತಹ ಪರಿಸ್ಥಿತಿ ವಾಸ್ತವದಲ್ಲಿದೆ. ಇಂದು ಮಕ್ಕಳು ಅನುಭವಿಸುವ ಎಲ್ಲ ಸಮಸ್ಯೆಗಳು ತಂದೆ ತಾಯಿಗಳ ಬಾಯಿಂದ ಬಂದ ಶಾಪದ ನೋವಿನ ಮಾತುಗಳು. ಇಂದು ಅನುಭವಸ್ಥರು ನಮಗೆ ಬೇಕಾಗಿದೆ. ಅವಿಭಕ್ತ ಕುಟುಂಬದಿಂದ ಹೊರ ಜೀವಿಸ್ತಿರುವ ನಮಗೆ ಅನುಭವಸ್ಥ ವ್ಯಕ್ತಿಗಳ ಮಾರ್ಗದರ್ಶನ ಬೇಕಾಗಿದೆ. ಇಂತಹ ಅನುಭವಸ್ಥ ಮಾರ್ಗದರ್ಶಕರು ಅನೇಕರು. ಅವರಲ್ಲಿ ಮೊದಲಿಗರು ಸಂತ ಜೋಸೆಫರು, ತಾಯಿ ಮಾತೆ ಮರಿಯಮ್ಮನವರು, ಪವಿತ್ರಾತ್ಮರು ಮತ್ತು ಧರ್ಮಸಭೆ. ಈ 4 ಹಂತಗಳಲ್ಲಿ ದೈವ ಕೃಪೆಗಾಗಿ ನಾವಿಂದು ಪ್ರಾರ್ಥಿಸೋಣ. ಸಂತ ಜೋಸೆಫ್, ತಾಯಿ ಮರಿಯಮ್ಮ ಮತ್ತು ಪವಿತ್ರಾತ್ಮರು ಹಾಗೂ ಧರ್ಮಸಭೆಯ ಮಾರ್ಗದರ್ಶನದಲ್ಲಿ ಇಂದು ನಮ್ಮ ಕುಟುಂಬಗಳು ಬಲಗೊಳ್ಳಬೇಕಾಗಿದೆ. ಈ ಕೃಪೆ ಇಲ್ಲದೆ ಒಡೆದು ಹೋದ ಕುಟುಂಬಗಳನ್ನು ಬಲಪಡಿಸಲು ಸಾಧ್ಯವಿಲ್ಲ. ಈ ಆರಾಧನೆಯಲ್ಲಿ ಸಂಪೂರ್ಣವಾಗಿ ನಿಮ್ಮ ಕುಟುಂಬದ ಇಂಗಿತವನ್ನ, ವೇದನೆಗಳನ್ನ ಕಾಣಿಕೆಯಾಗಿ ಸಮರ್ಪಿಸಿ. ಆ ಒಡೆತಗಳು ಯೇಸುವಿನ ರಕ್ತದ ಅಭಿಷೇಕ ಇಳಿದು ಬರಲಿ. ಮನಸ್ತಾಪಗಳು ನೀಗಿ ಹೋಗಲಿ. ಆತ್ಮಿಕ ಅಭಿಷೇಕ ಉಂಟಾಗಲಿ. ಎಲ್ಲಿ ಪವಿತ್ರಾತ್ಮರಿದ್ದಾರೋ ಅಲ್ಲಿ ಅನ್ಯೋನ್ಯತೆ ಇದೆ. ಎಲ್ಲಿ ಪವಿತ್ರಾತ್ಮರಿಲ್ಲವೋ ಅಲ್ಲಿ ಗೊಂದಲಗಳಿದೆ. ಇಂದು ಕುಟುಂಬದಲ್ಲಿ ಗೊಂದಲ, ಹೊಡೆತ ಬಂದಿದ್ದರೆ ಅಲ್ಲಿ ಕೌಟುಂಬಿಕ ಪ್ರಾರ್ಥನೆಗಳಿಲ್ಲ. ಹಾಗಾಗಿ ಪ್ರಿಯನೇ, ಇಂದು ನಿರ್ಧರಿಸು ಕುಟುಂಬ ಪ್ರಾರ್ಥನೆ ಮಾಡಲು. ಎಫೆಸ 6ನೇ ಅಧ್ಯಾಯ 4ನೇ ವಾಕ್ಯ ನಮಗೆ ಬೋಧಿಸ್ತದೆ, ತಂದೆ ತಾಯಿಗಳೇ ನಿಮ್ಮ ಮಕ್ಕಳನ್ನ ಕೆರಳಿಸಬೇಡಿ, ಪ್ರತಿಯಾಗಿ ಪ್ರಭುವಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಶಿಸ್ತಿನಿಂದ ಸಾಕಿ ಸಲಹಿರಿ. ಮಕ್ಕಳನ್ನ ಕೆರಳಿಸಬೇಡಿ ತಿದ್ದುವ ನೆಪದಲ್ಲಿ, ಬದಲಿಗೆ ಪ್ರಭು ಯೇಸು ಕ್ರಿಸ್ತರಿಗೆ ಮೆಚ್ಚುಗೆಯಾಗುವ ರೀತಿ ಬೆಳೆಸಿ. ಪ್ರಭು ಕ್ರಿಸ್ತರಿಗೆ ಮೆಚ್ಚುಗೆ ಆಗುವಂಥದ್ದು ದೈವ ವಾಕ್ಯದಲ್ಲಿ. ತಂದೆ ತಾಯಿಗೆ ವಿಧೇಯರಾಗಿ, ದೇವರಿಗೆ ವಿಧೇಯರಾಗಿ, ಧರ್ಮಸಭೆ ಯೋಗ್ಯ ಮಕ್ಕಳಾಗಿ, ಸಮಾಜದ ಉತ್ತಮ ಪ್ರಜೆಗಳಾಗಿ, ಮುಂದಿನ ಪೀಳಿಗೆಯ ಸಂತರಾಗಿ ಜೀವಿಸುವ ಕೃಪೆ, ಜವಾಬ್ದಾರಿ ಇಂದಿನ ತಂದೆ ತಾಯಿಗಳಲ್ಲಿದೆ. ಪ್ರಿಯರೇ, ಮೊದಲನೇದಾಗಿ ಸಂತ ಜೋಸೆಫರ ಪೋಷಕತ್ವದ ಬಗ್ಗೆ ಈ ಆರಾಧನೆ ನಿಮಗೆ ಹೇಳಲು ನಾನು ಬಯಸ್ತೇನೆ. ಸಂತ ಜೋಸೆಫರ ಪಿತೃತ್ವದ ಅತ್ಯುತ್ತಮ ಮಾದರಿ ನಮ್ಮ ಕಣ್ಣು ಮುಂದೆ ನಿಲ್ಲುತ್ತದೆ. ಆಜ್ಞಾ ಪಾಲನೆ, ರಕ್ಷಣೆ ಮತ್ತು ಪೋಷಣೆ ಇವರಲ್ಲಿ ಎದ್ದು ಕಾಣುತ್ತದೆ. ಎಲ್ಲೂ ಕೂಡ ನೇರ ಸಂದೇಶ, ನೇರ ದರ್ಶನಗಳು ಇವರ ಜೀವನದಲ್ಲಿ ಆಗಲಿಲ್ಲ. ಬದಲಿಗೆ ನಿದ್ರೆಯಲ್ಲಿ ದೂತರು ಹೇಳಿದ ಸಂದೇಶವನ್ನ ಚಾಚು ತಪ್ಪದೆ ಪಾಲಿಸಿದವರು ಇವರು. ಕತ್ತಲೆಯಲ್ಲಿ ಕೇಳಿಸಿಕೊಂಡದ್ದನ್ನ ಬೆಳಕಲ್ಲಿ ಶ್ರುತಪಡಿಸಿದವರು. ತಾಯಿ ಮರಿಯಳನ್ನು, ಯೇಸುವನ್ನ ಪಾಲನೆ ಮಾಡಿದ ಪೋಷಕರು ಇವರು. ಅವರ ವಿಧೇಯತೆ ಹೇಳತೀರದು. ಇಂತಹ ಸಂತ ಜೋಸೆಫರನ್ನ ನಮ್ಮ ಕುಟುಂಬದಲ್ಲಿ ಪ್ರಾರ್ಥಿಸುವ. ಈ ಸಂತ ಜೋಸೆಫರ ಭಿನ್ನಹದೊಂದಿಗೆ ನಾವು ಪ್ರಾರ್ಥಿಸುವಾಗ ಕುಟುಂಬವನ್ನ ಒಡೆಯುವಂತಹ, ಪೋಷಣೆಗಳನ್ನು ತಿನ್ನುತ್ತಿರುವಂತಹ ಎಲ್ಲ ರೀತಿಯ ಶೋಧನೆಗಳು, ಪೈಶಾಚಿಕ ಬಂಧನಗಳು ನೀಗಿ ಹೋಗಲಿ ಎಂಬುದಾಗಿ ನಮ್ಮೆರಡು ಕರಗಳನ್ನು ಹೃದಯದ ಮೇಲಿಟ್ಟು ಕಣ್ಣುಗಳನ್ನು ಮುಚ್ಚುತ್ತಾ
ಒಟ್ಟಾಗಿ ಸೇರಿ ಪ್ರಾರ್ಥಿಸುವ. ಪ್ರಭು ಯೇಸುವೆ, ಪ್ರಭು ಯೇಸುವೆ, ನನ್ನ ಕುಟುಂಬವನ್ನು ನನ್ನ ಕುಟುಂಬವನ್ನು ನಿಮ್ಮ ದಿವ್ಯ ಕರಗಳಲ್ಲಿ ನಿಮ್ಮ ದಿವ್ಯ ಕರಗಳಲ್ಲಿ ಸಮರ್ಪಿಸುತ್ತೇನೆ. ವಿಧೇಯತೆ ಇಲ್ಲದೆ, ವಿಧೇಯತೆ ಇಲ್ಲದೆ, ಕ್ಷಮೆ ಇಲ್ಲದೆ, ಕ್ಷಮೆ ಇಲ್ಲದೆ, ದೇವರ ಪ್ರೀತಿಗೆ ವಿಧೇಯರಾಗಿ ಜೀವಿಸದೆ, ನಮ್ಮ ಜೀವಿತವನ್ನ ಪ್ರವೇಶಿಸಿರುವಂತಹ, ನನ್ನ ಕುಟುಂಬವನ್ನ ಪ್ರವೇಶಿಸಿರುವಂತಹ ಎಲ್ಲ ಶೋಧನ ಶಕ್ತಿಗಳನ್ನು, ವೈಮನಸ್ಸುಗಳನ್ನು ನಿನ್ನ ನಾಮದಲ್ಲಿ ಬಂಧಿಸಿ ನಿಮ್ಮ ಪಾದಗಳಿಗೆ ಹೋಗೆಂದು ಆಜ್ಞಾಪಿಸಿ ಪ್ರಾರ್ಥಿಸುತ್ತೇವೆ. ಸಂತ ಜೋಸೆಫರೇ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ. ಹಾಲೆಲೂಯ, 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 ಹಾಲೆಲೂಯ. ಜ್ಞಾನೋಕ್ತಿ 29ನೇ ಅಧ್ಯಾಯ 17ನೇ ವಾಕ್ಯ ನಮಗೆ ಬೋಧಿಸುತ್ತದೆ. ನಿನ್ನ ಮಗನನ್ನ ದಂಡಿಸಿ ಸರಿಪಡಿಸು, ಅವನು ನಿನ್ನನ್ನು ಸಂತೋಷಪಡಿಸುವನು, ಮನೋಲ್ಲಾಸಗೊಳಿಸುವನು. ವಯೋವೃದ್ಧರು ಈ ದಿನ ಬೀದಿ ಪಾಲಾಗುವುದಾದರೆ ಆ ಮಕ್ಕಳಲ್ಲಿರುವ ಆಂತರಿಕ ಗಾಯ ಎದ್ದು ಕಾಣುತ್ತದೆ. ಪವಿತ್ರ ಕುಟುಂಬ ಅಂತ ಹೇಳುವ ಸಂತ ಜೋಸೆಫ್, ಮಾತೆ ಮರಿಯಮ್ಮನವರು ಹಾಗೂ ಪ್ರಭು ಯೇಸು ಬಡತನದಲ್ಲಿದ್ದರು. ಗಾಯಗಳಿಲ್ಲದ ಕುಟುಂಬ. ಗಾಯಗಳು ಜನ ಲೋಕ ಮಾಡಿದರೂ ಕೂಡ ಗಾಯವಾಗದ ಕುಟುಂಬ. ಕಾರಣ ಅಲ್ಲಿ ಪ್ರಾರ್ಥನೆ ಇತ್ತು, ತಂದೆ ದೇವರ ಕೃಪೆ ಇತ್ತು. ಎರಡನೇದಾಗಿ ಮಾತೆ ಮರಿಯಮ್ಮನವರ ಪೋಷಣೆಯ ಪಾಲನೆ. ಗಾಬ್ರಿಯಲ್ ದೂತರು ಹೇಳಿದ ಸಂದೇಶಕ್ಕೆ ಮಣಿದು, ಇಗೋ ನಾ ದೇವರ ದಾಸಿ, ನಿಮ್ಮ ಚಿತ್ತದ ಪ್ರಕಾರ ನನಗಾಗಲಿ ಎಂದು ಹೇಳಿದ ದಿನದಿಂದ ಗೋದಲಿಯಿಂದ ಗೊಲ್ಗೊತ್ತದವರೆಗೂ ಮೌನವಾಗಿ ಹೃದಯದಲ್ಲಿ ಬಿಚ್ಚಿ ಜೀವಿಸಿದವರು ತಾಯಿ. ಯಾರಲ್ಲೂ ಹೇಳಲಿಲ್ಲ, ಕುಟುಂಬದ ಗುಟ್ಟನ್ನ ರಟ್ಟು ಮಾಡಲಿಲ್ಲ, ಅಥವಾ ಎಲ್ಲೂ ಕೂಡ ಬಾಹ್ಯವಾಗಿ ಹೇಳದೆ ಎಲ್ಲವನ್ನ ಹೃದಯದಲ್ಲಿಟ್ಟುಕೊಂಡು ಕುಟುಂಬವನ್ನ ಪಾಲಿಸಿದ ತಾಯಿ ಮಾತೆ. ಪಾವಿತ್ರತೆಯನ್ನ ತುಂಬಿಸಿದವರು ಮಾತೆ. ಆಕೆಯ ಜನನವೇ ಸ್ತ್ರೀ ಕುಲಕ್ಕೆ ಗೌರವ, ಮರ್ಯಾದೆ, ಬಿಡುಗಡೆ ಬಂತು. ಆಕೆಯ ಜನನವೇ ಪಿಶಾಚಿಯ ತಲೆಯನ್ನ ಜಜ್ಜಿದಂತಾಯಿತು ಎಂದು ಆ ತಾಯಿ ವಾಕ್ಯವನ್ನ ಸ್ವೀಕರಿಸಿ, ವಾಕ್ಯವನ್ನ ಗರ್ಭಧರಿಸಿ, ವಾಕ್ಯ ಮಾಂಸವಾಗಲು ದೇವರು ಆರಿಸಿಕೊಂಡವರು ಈ ತಾಯಿ. ಆ ತಾಯಿ 9 ತಿಂಗಳು ಉದರದಲ್ಲಿರುವ ಯೇಸುವನ್ನ ಪ್ರೀತಿಸಿದ, ಪ್ರಾರ್ಥಿಸಿದ, ಪಾಲಿಸಿದ ರೀತಿ ಊಹೆಗೆ ನಿಲುಕದ್ದು. ಎಲ್ಲೂ ಕೂಡ ಆಲೋಚನೆಯಲ್ಲಾಗಲಿ, ಮಾತಿನಲ್ಲಾಗಲಿ, ಕ್ರಿಯೆಯಲ್ಲಾಗಲಿ ಹೊಟ್ಟೆಯಲ್ಲಿರುವ ಯೇಸುವಿಗೆ, ಗರ್ಭದಲ್ಲಿರುವ ಯೇಸುವಿಗೆ ನೋವಾಗದಂತೆ ನೋಡಿಕೊಂಡದ್ದು ಈ ತಾಯಿ. ಗಾಯವನ್ನ ಕೊಡದೆ ಪ್ರೀತಿಯಿಂದ ಚುಂಬಿಸಿದವರು ಈ ತಾಯಿ. ಬಚ್ಚಿಟ್ಟು ಬೆಳೆಸಿದ್ದದ್ದು ಈ ತಾಯಿ. ಪ್ರೀತಿ, ಕರುಣೆ, ಕ್ಷಮೆಯಿಂದ ತುಂಬಿಸುತ್ತು. ಮಾತೆಯ ಮುಖ, ಮಾತೆಯ ಸೌಂದರ್ಯ ಹೇಗಿದೆ ಹಾಗೆ ಅಚ್ಚಳಿಯದಂತೆ ಯೇಸುವಿನಲ್ಲಿ ತುಂಬಿತ್ತು. ಇಗೋ ನಾ ದೇವರ ದಾಸಿ, ನೀವೇಳಿದಂತೆ ನನಗಾಗಲಿ. ಅಲ್ಲಿ ಸೌಮ್ಯತೆ ಇದೆ, ಅಲ್ಲಿ ಕೋಪವಿಲ್ಲ. ಅಲ್ಲಿ ಪ್ರೀತಿ ಇದೆ, ಕ್ಷಮೆ ಇದೆ, ದೈವ ಸ್ನೇಹವಿದೆ, ಪ್ರಸನ್ನತೆ ಇದೆ. ಪ್ರಾರ್ಥಿಸುವುದನ್ನ ಕಲಿಸಿಕೊಟ್ಟಿದ್ದಾರೆ, ಪ್ರಾರ್ಥನೆಯಲ್ಲಿ ಜೀವಿಸಿದ್ದಾರೆ. ಅವರ ತಾಯತ್ವವು ಸಂತೋಷ ಮತ್ತು ತ್ಯಾಗಗಳಿಂದ ತುಂಬಿದೆ. ನಾನು ನಿನಗೋಸ್ಕರ ಇಷ್ಟು ತ್ಯಾಗ ಮಾಡಿದ್ದೇನೆ ಎಲ್ಲೂ ಹೇಳಿಲ್ಲ, ಅದನ್ನ ಜೀವಿಸಿದ್ದಾರೆ. ಯೇಸು ಸ್ವಾಮಿಯ ತಾಯಿ ಎನ್ನುವುದಕ್ಕಿಂತ ಯೇಸುವಿನ ಬೋಧನೆಯಲ್ಲಿ ಯೇಸುವಿನ ಶಿಷ್ಯೆ ಆಕೆ. ಯೇಸು ಬೋಧಿಸುವಾಗಲೆಲ್ಲ ಕೇಳಿಸಿಕೊಂಡದ್ದು ಈ ತಾಯಿ. ತನ್ನ ಮಗನು ಶಿಲ್ಬೆಯನ್ನು ಹೊರುವಾಗ ಬೆಂಬಲವಾಗಿ ನಿಂತದ್ದು ಈ ತಾಯಿ. ವ್ಯಾಕುಲ ಮಾತೆಯಾಗಿ ನಿಂತದ್ದು ಈ ತಾಯಿ. ಮಧ್ಯಸ್ಥರಾಗಿ ನಿಂತದ್ದು ಈ ತಾಯಿ. ಅಂತ ತಾಯಿಯನ್ನ ಶಿಲುವೆ ಮೇಲಿಂದ ಯೇಸು ಅಳುತ್ತಿರುವ ನಮ್ಮನ್ನ ನೋಡಿ ಇಗೋ ನಿನ್ನ ತಾಯಿ ಎಂಬುದಾಗಿ ನೀಡಿದ್ದಾರೆ. ಇಂದು ನಿನ್ನ ಕುಟುಂಬದಲ್ಲಿ ತಾಯಿಯ ಸ್ಥಾನ ಎಲ್ಲಿದೆ? ಪಾವಿತ್ರತೆಯನ್ನು ಕಳೆದುಕೊಂಡಿದೆಯೋ? ಕ್ಷಮಿಸಲು ನಿನ್ನಿಂದ ಆಗುತ್ತಿಲ್ಲವೋ? ಪ್ರೀತಿಸಲು ನಿನ್ನಿಂದ ಆಗುತ್ತಿಲ್ಲವೋ? ಆ ತಾಯಿಯಲ್ಲಿ ಕೇಳು. ಒಡೆದು ಹೋದ ನಿನ್ನ ಕುಟುಂಬ ಒಂದುಗೂಡಿಸುವುದಕ್ಕೋಸ್ಕರ ಪ್ರಾರ್ಥಿಸು. ನಿನ್ನ ಗಂಡನ ಬಳಿ ಹೋಗು, ಕ್ಷಮೆ ಕೇಳು.
ನಿನ್ನ ಹೆಂಡತಿಯ ಬಳಿ ಹೋಗು, ಕ್ಷಮೆ ಕೇಳು. ಮಕ್ಕಳೇ, ತಂದೆ ತಾಯಿಗಳ ಪಾದಕ್ಕೆ ಬಿದ್ದು ಕ್ಷಮೆ ಕೇಳು. ಆಗ ಆ ದೈವ ಮಾತೆಯ ಪ್ರಸನ್ನತೆಯನ್ನ, ಸಂತ ಜೋಸೆಫರ ಮಧ್ಯಸ್ಥಿಕೆಯನ್ನ, ಪ್ರಭು ಯೇಸು ಕ್ರಿಸ್ತರ ಕೃಪಾವರಗಳ ನಿನ್ನ ಜೀವಿತದಲ್ಲಿ ನೋಡ್ತೀಯ. ಆ ಮಾತೆ ಅವರು ಹೇಳಿದಂತೆ ಮಾಡಿ ಎಂದಾಗ ಖಾಲಿ ಬಾಣಿಗಳಲ್ಲಿ ನೀರು ತುಂಬಿಸಿ ನೀರನ್ನ ದ್ರಾಕ್ಷರಸವನ್ನಾಗಿ ಮಾರ್ಪಡಿಸಿದರು. ಇಂದು ನಿನ್ನ ಕುಟುಂಬದ ಕೊರತೆಗಳನ್ನ ಹೊರತೆಯನ್ನಾಗಿ ಮಾಡಬೇಕಾ? ಆ ಮಾತೆಯನ್ನ ಕರೆ, ಮೊದಲು ನಿನ್ನ ಕ್ರಿಯೆಯಲ್ಲಿ ತೋರಿಸು. ಇದು ಖಾಲಿ ಮೊಣಕಾಲೂರಿ ಪ್ರಾರ್ಥಿಸಿದರೆ ಕುಟುಂಬವನ್ನು ಒಂದುಗೂಡಿಸಲು ಸಾಧ್ಯವಿಲ್ಲ. ನೀ ನಡೆದಾಡು, ಕಾಲಿಗೆ ಬೀಳು, ಕ್ಷಮೆ ಕೇಳು. ಆ ಪವಿತ್ರ ಕುಟುಂಬವನ್ನ ನಿರ್ಮಿಸುವುದಕ್ಕೋಸ್ಕರ ಪ್ರಾರ್ಥಿಸು. ಆ ತಂದೆ ತಾಯಿಗಳಿಲ್ಲದ ಕುಟುಂಬ ಇಂದು ನಮ್ಮದಾಗಿದೆ. ಎರಡು ಕರಗಳನ್ನು ಹೃದಯದ ಮೇಲಿಡುವ, ಸ್ತ್ರೀ ಕುಲಕ್ಕೆ ಆಶೀರ್ವಾದ ಬಿಡುಗಡೆಯನ್ನು ತಂದವರು, ಎಲ್ಲ ತಾಯಿಯಂದರಿಗೆ ಮಾದರಿಯಾಗಿರುವವರು ದೇವಮಾತೆ. ಆ ದೇವಮಾತೆಯಲ್ಲಿ ಈ ಪರಮ ಪ್ರಸಾದದ ಪ್ರಸನ್ನತೆಯಲ್ಲಿ ಪ್ರಾರ್ಥಿಸೋಣ. ಒಟ್ಟಾಗಿ ಸೇರಿ ಪ್ರಾರ್ಥಿಸುವ. ಮಾತೆ ಮರಿಯಮ್ಮನವರೇ, ಮಾತೆ ಮರಿಯಮ್ಮನವರೇ, ನನ್ನ ಪ್ರಭುವಿನ ತಾಯಿಯೇ, ನನ್ನ ಪ್ರಭುವಿನ ನನ್ನ ತಾಯಿಯೇ, ಒಡೆದ ಕುಟುಂಬವನ್ನು, ನನ್ನ ಒಡೆದ ಒಡೆದ ಕುಟುಂಬವನ್ನು, ಹೃದಯವನ್ನ ಒಡೆದ ಒಟ್ಟಾಗಿ ಹೃದಯವನ್ನ, ಜೀವಿಸಲಾಗದ, ಒಟ್ಟಾಗಿ ಕ್ಷಮಿಸಲಾಗದ, ವಿಫಲವಾದ ನನ್ನ ಕುಟುಂಬದಲ್ಲಿ ನೀವು ಬನ್ನಿರಿ. ನನ್ನ ಮಕ್ಕಳಲ್ಲಿ ಗಾಯಗಳಿದೆ, ನನ್ನ ಮಕ್ಕಳಲ್ಲಿ ಗಾಯಗಳಿದೆ, ಪ್ರೀತಿಯ ಕೊರತೆಗಳಿದೆ, ತಾತ್ಸಾರ ಮನೋಭಾವಗಳಿದೆ. ಇಗೋ ಇದೆಲ್ಲವನ್ನು ಕಾಣಿಕೆಯಾಗಿ ನಿಮ್ಮ ದಿವ್ಯ ಕರಗಳಲ್ಲಿ ಸಮರ್ಪಿಸುತ್ತಿದ್ದೇನೆ. ಅಮ್ಮ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ. ನಮೋ ಮರಿಯ ವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯೇ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ, ಆದಿಯಲ್ಲಿದ್ದಂತೆ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೇನ್. ಪ್ರಿಯರೇ, ಮೂರನೇದಾಗಿ ಪೋಷಕತ್ವದಲ್ಲಿ ಪವಿತ್ರಾತ್ಮರ ಪ್ರಭಾವ, ಪ್ರೇರಣೆ ಅಗಮ್ಯವಾದದ್ದು. ಈ ಪೋಷಕತ್ವದಲ್ಲಿ ಪವಿತ್ರಾತ್ಮರಿಲ್ಲದೆ ನಾವು ಅನೇಕ ನಕಾರಾತ್ಮಕ ಸತ್ಯಗಳನ್ನು ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಪವಿತ್ರಾತ್ಮರ ಗುಣಗಳು, ವರಗಳು, ಸಪ್ತ ಫಲಗಳು ಮಕ್ಕಳನ್ನು ಸೇರುವ ಬದಲು ಮಕ್ಕಳ ಮುಗ್ಧ ಮನಸ್ಸಿನಲ್ಲಿರುವಂತಹ ಎಲ್ಲ ಒಳ್ಳೆತನಗಳು ಕಳ್ಳತನವಾಗ್ತಿದೆ. ಪವಿತ್ರಾತ್ಮರಿಗೆ ಪ್ರಾರ್ಥನೆ ಮೂಲಕ ದೇವರಲ್ಲಿ ವಿಶ್ವಾಸವನ್ನು ನೀಡುವ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅವನು ಸೌಮ್ಯತೆ ಮತ್ತು ಎಲ್ಲ ಒಳ್ಳೆಯ ಉಡುಗೊರೆಯನ್ನ ಕೊಡುವವರು ಈ ಪವಿತ್ರಾತ್ಮರಾಗಿದ್ದಾರೆ. ಧರ್ಮಸಭೆ ನಮಗೆ ಬೋಧಿಸುವಂಥದ್ದು, ಪವಿತ್ರಾತ್ಮರು ಪೋಷಕರಾಗಿ ತಾಳ್ಮೆ, ಪ್ರೀತಿ, ತಿಳುವಳಿಕೆಯನ್ನ ಹೊಂದುವ ಕೃಪೆಯನ್ನ ಕೊಡುವವರು. ಇಂದು ಮಕ್ಕಳ ಹೃದಯದ ಬಡಿತವನ್ನ ತಾಯಿಯ ಮನಸ್ಥಿತಿಯನ್ನ ತಂದೆ ಗುರುತಿಸಲಾಗದಿರಲು ಕಾರಣ ಸಂಸ್ಕಾರದಲ್ಲಿ ನೀ ಪಡೆದ ಪವಿತ್ರಾತ್ಮರನ್ನ ಪುನಶ್ಚೇತನಗೊಳಿಸದಿರುವಂಥದ್ದು. ಒಟ್ಟಾಗಿ ಸೇರಿ ಪ್ರಾರ್ಥಿಸುವಂಥದ್ದು, ಮುಕ್ತವಾಗಿ ಮಾತನಾಡುವಂಥದ್ದು, ಪರಸ್ಪರ ಕುಟುಂಬದಲ್ಲಿ ಕ್ಷಮೆ ನೀಡುವಂಥದ್ದು, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಂಥದ್ದು, ಗುರುಗಳನ್ನು ಕರೆದು ಕುಟುಂಬವನ್ನು ಆಶೀರ್ವದಿಸುವುದು, ಇದೆಲ್ಲ ಪವಿತ್ರಾತ್ಮರನ್ನ ಪುನಶ್ಚೇತನಗೊಳಿಸುವಂಥದ್ದು. ಕೆಲವೊಂದು ದೊಡ್ಡ ಅವಿಭಕ್ತ ಕುಟುಂಬಗಳನ್ನು ನೋಡಬೇಕು. ಜೊತೆಯಲ್ಲಿ ಜೀವಿಸದಿದ್ದರೂ ಕೂಡ, ಬೇರೆ ಬೇರೆ ದೇಶದಲ್ಲಿದ್ದರೂ ಕೂಡ ವರ್ಷಕ್ಕೆ ಒಮ್ಮೆ ಜೊತೆ ಸೇರಿ ಕುಟುಂಬದ ಧ್ಯಾನಗಳನ್ನು ಮಾಡೋರಿದ್ದಾರೆ. ತನ್ನ ಕುಟುಂಬಕ್ಕಾಗಿಯೇ ಒಬ್ಬ ಪ್ರಬೋಧಕರನ್ನ ಕರೆದು ಧ್ಯಾನ ಮಾಡ್ತಾರೆ. ಎಂತಹ ಆಶೀರ್ವಾದದ ಕುಟುಂಬ! ಇಂದು ಕುಟುಂಬವಾಗಿ ಧ್ಯಾನ ಮಾಡುವವರು ಕಡಿಮೆ, ಕುಟುಂಬವಾಗಿ ಬಲಿ ಪೂಜೆಗೆ ಹೋಗುವವರು ಕಡಿಮೆ, ಕುಟುಂಬವಾಗಿ ಪ್ರಾರ್ಥಿಸುವವರು ಕಡಿಮೆ. ಬರಲಾಗದವರಿಗಾಗಿ ಪ್ರಾರ್ಥಿಸುವ ಬದಲು ಇಲ್ಲ ಸಲ್ಲದನ್ನ ಮಾತನಾಡುವಂಥದ್ದು. ಪ್ರಿಯರೇ, ನಮ್ಮ ಕುಟುಂಬದಕ್ಕೆ ಪವಿತ್ರಾತ್ಮರು ಬೇಕಾಗಿದ್ದಾರೆ. ಈ ಗಾಯಗಳನ್ನು ಸರಿಪಡಿಸಲು ಅವರು ಬೇಕಾಗಿದ್ದಾರೆ. ಪೋಷಕತ್ವ ಪವಿತ್ರಾತ್ಮರು ತಗೋಬೇಕಾಗಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನಿಮ್ಮನ್ನ ಅನಾಥರನ್ನಾಗಿ ನಾ ಬಿಡುವುದಿಲ್ಲ, ಬದಲಿಗೆ ಪೋಷಕರಾದ ಪವಿತ್ರಾತ್ಮರು ನಿಮಗೆ ಕೊಡ್ತೇನೆ. ಅವರು ಸದಾ ನಿಮ್ಮೊಂದಿಗಿರುವರು. ನಮ್ಮೊಂದಿಗಿದ್ದಾರೆ, ಆದರೆ ಪ್ರಾರ್ಥನೆಯೊಂದಿಗೆ, ಅವರ ಗುಣ ನಡತೆಯೊಂದಿಗೆ, ಅವರ ಸಹಾಯದೊಂದಿಗೆ ಮಕ್ಕಳನ್ನ, ತಂದೆ ತಾಯಿಗಳನ್ನ ಬಲಪಡಿಸುವ. ಕರಗಳನ್ನು ಮತ್ತೊಮ್ಮೆ ಹೃದಯದ ಮೇಲಿಡುವ, ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುವ.
ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನನ್ನ ಕುಟುಂಬವನ್ನು, ನನ್ನ ಕುಟುಂಬವನ್ನು, ನನ್ನ ಮಕ್ಕಳನ್ನು ನನ್ನ ಮಕ್ಕಳನ್ನು ನಿಮ್ಮ ವಶಕ್ಕೆ ನಿಮ್ಮ ವಶಕ್ಕೆ ಒಪ್ಪಿಸುತ್ತಿದ್ದೇನೆ. ಒಪ್ಪಿಸುತ್ತಿದ್ದೇನೆ. ಈ ಆರಾಧನೆಯಲ್ಲಿ ಈ ಆರಾಧನೆ ನನ್ನ ಕುಟುಂಬದಲ್ಲಿರುವ, ನನ್ನ ಕುಟುಂಬದಲ್ಲಿರುವ ಮಕ್ಕಳಲ್ಲಿರುವ ಸಕಲ ಕೊರತೆಗಳು ಸಕಲ ಕೊರತೆಗಳು ನೀಗಿ ಹೋಗಲಿ. ನೀಗಿ ಹೋಗಲಿ. ಆಮೇನ್. ಆಮೇನ್. ಪ್ರಿಯರೇ, ನಾಲ್ಕನೇದಾಗಿ ಪೋಷಕತ್ವದ ಬಗ್ಗೆ ಕಥೋಲಿಕ ಧರ್ಮಸಭೆಯ ಬೋಧನೆ. ಮೊದಲನೇದಾಗಿ ಈ ಕುಟುಂಬ ಅನ್ನುವುದು ಸಣ್ಣ ದೇವಾಲಯ. ಕುಟುಂಬಗಳು ಆಶೀರ್ವಾದವಾಗಿದ್ದರೆ ಧರ್ಮಕೇಂದ್ರ, ಧರ್ಮಕೇಂದ್ರ ಆಶೀರ್ವಾದವಿದ್ದರೆ ಧರ್ಮಸಭೆ. ಹಾಗಾಗಿ ಈ ಕುಟುಂಬದಲ್ಲಿ ಪ್ರೀತಿ, ಕೃಪೆ ತುಂಬಬೇಕಾಗಿದೆ. ಧರ್ಮಸಭೆ ನಮಗೆ ನೀಡುವಂತಹ ಕ್ಯಾಡಿಸಮ್ ಕ್ಲಾಸ್ಗಳಾಗಲಿ, ಗುರುಗಳ ಬೋಧನೆಯಾಗಲಿ, ಧರ್ಮಸಭೆಯ ಕಾರ್ಯಗಳಾಗಲಿ, ಇದನ್ನು ಚಾಚು ತಪ್ಪದೆ ಕುಟುಂಬ ಸಮೇತರಾಗಿ ಮಾಡಿದಾಗ ಮಾತ್ರವೇ ನಮ್ಮಲ್ಲಿ ಉತ್ತಮ ಶಿಕ್ಷಣ, ಪಾವಿತ್ರತೆ ಬರಲು ಸಾಧ್ಯ. ಕಡೆಯದಾಗಿ ಪೋಷಕತ್ವದ ರೀತಿ ನೀತಿಗಳನ್ನು ನಾವು ಬಹಳವಾಗಿ ಕಲಿಯಬೇಕಾಗಿದೆ. ಅದರಲ್ಲಿ 5 ವಿಷಯಗಳು. ಮೊದಲನೇದಾಗಿ ಕುಟುಂಬ ಪ್ರಾರ್ಥನೆ. ಕುಟುಂಬ ಪ್ರಾರ್ಥನೆ ಇಲ್ಲದೆ ಇವರ ಮಾರ್ಗದರ್ಶನ ಪಡೆಯಲು ನಾವು ವಿಫಲರಾಗ್ತೇವೆ. ಎರಡನೇದಾಗಿ ಸದ್ಗುಣಗಳನ್ನು ಮಾದರಿಯಾಗಿ ನೀಡುವುದು. ಮಕ್ಕಳು ನಾವು ಹೇಳಿದಂತೆ ಕೇಳುವುದಿಲ್ಲ, ಬದಲಿಗೆ ನಾವು ಮಾಡಿದಂತೆ ಮಾಡ್ತಾರೆ. ಹಾಗಾಗಿ ಮಕ್ಕಳ ಮುಂದೆ ಸಂತರಾಗಿ, ದೇವರಾಗಿ ಜೀವಿಸಿರಿ. ಮುಕ್ತ ಸಂವಹನ. ಮೂರನೇದಾಗಿ ನಾವು ಮುಕ್ತವಾಗಿ ಮಾತನಾಡಬೇಕಾಗಿದೆ, ಮೌನವಾಗಿದ್ದು ಪ್ರಯೋಜನವಿಲ್ಲ. ನಾಲ್ಕನೇದಾಗಿ ವಿಶ್ವಾಸ ರೂಪಾಂತರವಾಗಬೇಕು. ಏಸು ರೂಪಾಂತರವಾದಂತೆ ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಿಗಳು, ನಮ್ಮ ಕುಟುಂಬ ರೂಪಾಂತರವಾಗಬೇಕು. ಹಳೆಯದನ್ನ ನೋಡಿ ಅಲ್ಲ, ಮುಂದೆ ಯೇಸುವನ್ನ ನೋಡಿ. ಕಡೆಯದಾಗಿ ಇತರರ ಸೇವೆ. ಕುಟುಂಬದಲ್ಲಿ ಸೇವೆ ಮಾಡುವುದನ್ನು ಕಲಿತಾಗ ಮಾತ್ರವೇ ಆತ ಧರ್ಮಸಭೆಗೂ ಸಮಾಜಕ್ಕೂ ಆಶೀರ್ವಾದವಾಗಿ ನೀಡಲು ಸಾಧ್ಯ. ಪ್ರಿಯರೇ, ಈ ಮುಕ್ತಾಯ ಪ್ರಾರ್ಥನೆಯಲ್ಲಿ ನಮ್ಮ ಕರಗಳನ್ನು ತಲೆ ಮೇಲಿಡುವ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸುವ. ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಪ್ರಾರ್ಥಿಸೋಣ. ದೇವಮಾತೆಯೇ, ಸುಂದರ ಪ್ರೀತಿಯ ತಾಯಿಯೇ, ಎಲ್ಲ ಪೋಷಕರು ಮತ್ತು ಕುಟುಂಬಗಳಿಗಾಗಿ ಮಧ್ಯಸ್ಥಿಕೆ ಮಾಡಿರಿ. ಈಗೋ ಈ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ಪವಿತ್ರಾತ್ಮರ ದಿವ್ಯ ಕೃಪೆಯು, ಆಶೀರ್ವಾದವು, ಅನುಗ್ರಹವು ಇಳಿದು ಬರಲಿ. ಈ ಕುಟುಂಬವನ್ನು ಕಾಡುವ ಎಲ್ಲ ಶೋಧನ ಶಕ್ತಿಗಳನ್ನು, ಬಾಧೆಗಳನ್ನು, ದೇವರಿಗೆ ಇಷ್ಟವಿಲ್ಲದ ಸಕಲ ಕ್ರಿಯೆಗಳನ್ನು ಯೇಸುವಿನ ನಾಮದ ಬಲದಿಂದಲೂ, ವಾಕ್ಯದ ಬಲದಿಂದಲೂ, ಯೇಸು ನಾಮದ ಶಕ್ತಿ ಗಾಯದ ಬಲದಿಂದಲೂ, ಪರಿಶುದ್ಧ ಮಾತೆ ಮರಿಯಮ್ಮನವರ, ಸಂತ ಜೋಸೆಫರ, ಮಿಕೇಲರ ಮಧ್ಯಸ್ಥಿಕೆ ಬಲದಿಂದಲೂ, ಸಕಲ ಸಂತರ ದೂತರ ಬಲಗಳಿಂದಲೂ, ನನ್ನ ಯಾಜಕತ್ವದ ಪವಿತ್ರ ಅಭಿಷೇಕದ ಬಲದಿಂದಲೂ, ಪೋಪ್ ಜಗದ್ಗುರುಗಳು, ಕಾರ್ಡಿನಲ್ಗಳ ಮಧ್ಯಸ್ಥಿಕೆ ಸಹಭಾಗಿತ್ವದಲ್ಲಿಯೂ ಎಲ್ಲ ಶೋಧನೆ ಶಕ್ತಿಗಳನ್ನು ಬಂಧಿಸಿ, ದ್ವೇಷಿಸಿ, ಪಾತಾಳಕ್ಕೆ ಹೋಗಿ ಬೀಳೆಂದು ಆಜ್ಞಾಪಿಸಿ ಪ್ರಾರ್ಥಿಸ್ತೇನೆ. ಪವಿತ್ರಾತ್ಮರ ದಿವ್ಯ ಕೃಪೆಯು, ಶಕ್ತಿಯು, ಆಶೀರ್ವಾದವು ಇದನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರ ಕುಟುಂಬದಲ್ಲೂ, ಹೃದಯದಲ್ಲೂ ಅಡಗಲಿ. ದೇವರ ದಿವ್ಯ ಕೃಪೆಯು, ಆಶೀರ್ವಾದವು ತುಂಬಲಿ. ಪವಿತ್ರ ಕುಟುಂಬಗಳಾಗಿ ಮಾರ್ಪಡಲೆಂದು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಈ ಆರಾಧನೆಯಲ್ಲಿ ಆಶೀರ್ವದಿಸಿ ಬಿಡುಗಡೆ ನೀಡಿ ಪ್ರಾರ್ಥಿಸ್ತೇನೆ. ಆಮೇನ್. ಹಲ್ಲೆಲೂಯಾ, ಸ್ತುತಿ ಮಹಿಮೆ. ಹಲ್ಲೆಲೂಯಾ, ಸ್ತುತಿ ಮಹಿಮೆ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ, ಸ್ತುತಿ ಮಹಿಮೆ. ಹಲ್ಲೆಲೂಯಾ, ಸ್ತುತಿ ಮಹಿಮೆ. ಹಲ್ಲೆಲೂಯಾ, ಸ್ತುತಿ ಮಹಿಮೆ. ಹಲ್ಲೆಲೂಯಾ, ಸ್ತುತಿ ಮಹಿಮೆ. ನಿತ್ಯ ಸ್ತುತಿಗೆ ಪಾತ್ರರಾದ ಪ್ರಭು ಯೇಸುವಿಗೆ
ಸದಾ ಕಾಲಕ್ಕೂ ಆರಾಧನೆಯು ಸ್ತುತಿ ಸ್ತೋತ್ರವು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಪಾತ್ರರಾದ ಯೇಸುವಿಗೆ ಸದಾ ಕಾಲಕ್ಕೂ ಆರಾಧನೆಯು ಸ್ತುತಿ ಸ್ತೋತ್ರವು ಮಹಿಮೆಯು ಉಂಟಾಗಲಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ.